ಅವು ನಮ್ಮ ಊರನೂ ಅಲ್ಲ. ನಮ್ಮ ಮನ್ಯಾಗ ನಾವು ಇದ್ರೆ ಆರಾಮಿರ್ತೇವೆ. ಶರೀರದ ಮನೆ ನಮ್ಮ ಮನೇನೂ ಅಲ್ಲ, ಈ ಶರೀರನೂ ನಮ್ಮ ಮನೆಯಲ್ಲ. ಅವಧಿ ಐತಿ ಅವಕ್ಕೆಲ್ಲ. ಅಗ್ರಿಮೆಂಟ್ ಮುಗಿದ ಮ್ಯಾಗ ಎಲ್ಲಿದಾವ ನಿನ್ನ ಮನೆ, ನಿನ್ನ ಊರು? ಬಾಳ್ನಿ ಬರ್ತಾನಾದ್ರೂ ಕರ್ಕೋದಿಲ್ಲ ನಿನ್ನ ಯಾರು. ಮತ್ತೆ ಯಾಕೆ ಬಂತೀವಪ್ಪ ಇದಂತ, ಹೌದಿಲ್ಲ? ಅದು ಹೋಗಿರೋದು ಇಲ್ಲ, ವಾಸನ ಕಟ್ಕೊಂಡು ಅಲ್ಲೇ ಸೋದಾಡ್ತಿರ್ತೈತಿ. ಹೆಂಗ್ ಮಾಡೋದು ಅಪ್ಪ, ಇದನ್ನ ವ್ಯವಸ್ಥೆ ಮಾಡ್ಬೇಕು, ಇದನ್ನು ಹೊರಗೆ ಹಾಕೋದು ಅಂತ. ನಾನ ಗಳಿಸಿಟ್ಟೇನೆ ಅಂತೇಳಿ ಏನು ಮಾಡಿದ್ರು ಹೋಗುದಿಲ್ರಿ ಅದು. ನಾನ ಮಾಡಿಟ್ಟೇನೆ ಅಂತೇಳಿ ಆ ವಾಸನ ನಾ ಮಾಡಿದ್ದಿದ ಅಂತೇಳಿ ಅಲ್ಲೇ ಸುಳ್ದಾಡ್ತಿರ್ತದೆ. ಏನು ಅತಿ ಅದ್ರ ಮ್ಯಾಗಿನ ಪ್ರೀತಿ, ನನ್ನ ಮನೆ ನನ್ನ ಹೊಲ ಅಲ್ಲೇ ಸುಳ್ದಾಡ್ ಏನು ಹೋಗುದಿಲ್ಲ. ಅದು ಸೂಕ್ಷ್ಮ ಶರೀರ, ಅದ್ರ ಒಳಗೆ ಹಿಡ್ಕೊಂಡು ಕುಂತಿರ್ತದೆ. ಅದು ಹೋಗ್ಬೇಕು ನೋಡ್ರಿ. ಎಷ್ಟು ದಿನ ಇರಾವ್ ನೀನು? ನಂದು ನಾನು ಅಂತ ಹಿಡ್ಕೊಂಡು ಎಷ್ಟು ದಿನ ಇರಪ್ಪ? ಈಗ ತಿರುಗುದಾಗೈತಿ ನಾನು ನನ್ನದು ಅಂತಿದ್ದೀವಿ. ಜೀವನ ಮನಿ ಯಾವುದು? ತನ್ನ ಸ್ವರೂಪ ನಿಜಧಾಮ. ಏನ್ ಅದ ನಾನು ಅನ್ನೋದ್ರ ಮೂಲ ಅದ. ಅವಾಗ ಜೀವನ ಯಾತ್ರಾ ಮುಗಿತೈತಿ. ಏನ್ ಯಾತ್ರಾ ದೌಡ್ ಮುಗಿಸ್ಬೇಕು ಅನ್ನೋದೈತು, ಇನ್ನು ಅದನ್ನ ಬೆಳೆಸ್ಬೇಕು ಅನ್ನೋದೈತು ನಿಮ್ದು. ವಾಸನಾ ನಾಶ ಆಗದ ಹೊರತು ಜೀವನ ಯಾತ್ರಾ ಮುಗಿದಿಲ್ಲ. ವಾಸನಾದ ಗಂಟು ನಾಶ ಆದಾಗ ಜೀವನ ಯಾತ್ರಾ ಮುಗಿದೆ. ಎಲ್ಲ ವಾಸನೆಗಳೆಲ್ಲ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡ್ಬೇಕನ್ನೋ ವಾಸನೆಗಳು ಏನದಾವಲ್ಲ, ಅವು ಹಂಗ ತಿರ್ಗಾಕ್ ಹಚ್ತಾವ ನಮ್ಗೆ. ಹಂಗ ಮಂದಿ ಮನಿ ಮಂದಿ ಊರು ಹಂಗ ತಿರ್ಕೊಂತ ಹೋಗ ವಾಸನೆಗೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಹೌದಿಲ್ಲ? ಅವು ಅವಧಿ ಇರ್ತೈತಿ ಅವಕ್ಕೆ. ಅದಕ್ಕೆ ನಾಶ ಆದ ಕೂಡಲೇ ಮತ್ತೆ ಅಳಾಕ್ ಶುರು ಮಾಡ್ತಾನೆ. ಅದ ವಾಸನ ಕಟ್ಕೊಂಡು ಮತ್ತೊಂದು ಹೊಸ ಮನೆ ಹುಡುಕ್ತಾನೆ. ಎಷ್ಟು ಶರೀರ ಆಗಿ ಹೋಗ್ಯಾವ್ರಿ, ಎಷ್ಟೋ ಜನ್ಮಗಳ ಆಗೋದು. ಆದರೂ ನಿನಗೆ ತೃಪ್ತಿ ಇಲ್ಲ ಅದರಿಂದ. ಏನು ಎಷ್ಟು ಸಲ ಹುಟ್ಟಿ ಬಂದು ಅವುಗಳ ಸಂಪರ್ಕ ಭೋಗ ಮಾಡಿದ್ರು ಸಮಾಧಾನ ಶಾಂತಿ ಇಲ್ಲ. ಏನು ವಿಷಯೇಂದ್ರ ಸಂಪರ್ಕ ಭೋಗದ ವಾಸನಾ ನಾಶ ಆಗದ ಹೊರತು ಆ ಜೀವ ತನ್ನ ಮೂಲ ಸ್ಥಿತಿಯನ್ನು ಹೊಂದಕ್ಕಾಗುವುದಿಲ್ಲ. ಅದಕ್ಕೆ ಆ ವಾಸನೆಗಳನ್ನು ನಾಶ ಮಾಡ್ಕೊಂಡು, ಯಾಕೆ ಅವು ವಾಸನೆಗಳು ತಯಾರಾಗ್ಯಾವ? ಅಜ್ಞಾನದಿಂದ. ಸುಖ ಎಲ್ಲೈತಿ ಅನ್ನೋದು ಗೊತ್ತಿಲ್ಲದಕ್ಕೆ, ನಿನ್ನಲ್ಲೇ ಐತಿ ಅನ್ನೋದು ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಕಲ್ಪಿಸ್ಕೊಂಡು ಆ ವಾಸನಾದಿಗಳು ಗಟ್ಟಿಕೊಂಡು ಕುಂತ ಅದನ್ನ ಮಾಡ್ಕೊಂತ ಹೋಗ್ಬೇಕಪ್ಪ. ಅನ್ಯದ್ರಾಗ ಹುಡುಕು ಚಾಳಿ ಬಿದ್ದುಬಿಟ್ಟೈತಿ. ತನ್ನಲ್ಲಿದ್ದದನ್ನು ಮರ್ತು ಬಿಟ್ಟ. ಅದನ್ನು ಮರ್ತದನ್ನು ನಾವು ಅರ್ತಾಗ ಇವೆಲ್ಲ ವಾಸನೆಗಳು ಕ್ಷೀಣಕ್ಕೆ. ಅನ್ಯದ್ರಾಗ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ವಾಸನೆಗಳು ಪೂರ್ಣ ನಾಶ ಆದಾಗ ಜೀವನ ಯಾತ್ರಾ ಮುಗಿತೈತೆ. ಅವ ಏನು ಇಲ್ಲಿ ಹೋಗುವ ಅವಶ್ಯಕತೆ ನನ್ನಲ್ಲಿ ಐತಲ್ಲ, ಅಲ್ಲೇ ಇಲ್ಲಿ ತಿರುಗುದು ಎದಕ್ಕೆ ಬೇಕಾಗೈತಿ? ಮೂಲ ವಸ್ತುವಿನ ಅನುಭವ ಆಗಲೇ ತಾನು ಯಾರಿದ್ದೇನೋ ಅರಿವು ತನಗಾದ್ರೆ, ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಬಂತು ಅಂದ್ರೆ ಅವಾಗ ವಾಸನೆಗಳೆಲ್ಲ ನಾಶ ಆಗುತ್ತೆ. ಈ ಜ್ಞಾನ ಆದ್ಮ್ಯಾಗ ಎಲ್ಲ ವಾಸನಾ ನಾಶ ಆದ್ಮ್ಯಾಗ ವಾಸನೆಗೆ ಅನುಗುಣವಾಗಿ ಮಾಡುವಂಥ ಕರ್ಮಗಳು ನಾಶ ಆಗುವ. ಏನು ಮಾಡ್ಬೇಕನ್ನೋದು ಏನು ಉಳಿದು ನಾವು ಬೇಕಾದದ್ದು ಸಿಕ್ಕ ಮ್ಯಾಗ ನಾನು ಅದೇನು ತಿಳ್ಮ್ಯಾಗ ಏನಾರ ಕರ್ತವ್ಯ ಉಳಿದಿಲ್ಲ. ಆ ವಾಸನಾ ಇಟ್ಕೊಂಡು ಹಂಗೆ ವಾಸನಾ ನಾಶ ಆಗುಲ್ಲಿ ಹಂಗೆ ತಿರ್ಗುದ ನನ್ನ ಕರ್ತವ್ಯ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು. ಅದನ್ನು ಏನು ಮಾಡಿರೋ ಸುಖ ಇಲ್ಲ ಹೊರಗೆ. ಯಥಾರ್ಥ ಜ್ಞಾನ ಮಾಡ್ಕೋ. ಯಥಾರ್ಥ ಜ್ಞಾನ ಅಂದ್ರೆ ನಿನ್ನ ಸ್ವರೂಪದ ತಿಳುವಳಿಕೆ. ಅದನ್ನು ಬಿಟ್ಟು ಮತ್ತೆ ಏನು ಮಾಡಿರೋ ನಿನಗೆ ನೆಮ್ಮದಿ ಇಲ್ಲ. ಇದನ್ನ ಅನುಭವಗಳು ನಮ್ಗೆ ಎಷ್ಟು ಅನುಭವಕ್ಕೆ ತಂದು ಕೊಟ್ಟರು ಅದ್ರ ಕಡೆ ಗಮನ ಇಲ್ಲ. ಮತ್ತು ಏನಾರ ಮಾಡಿ ನಾನು ಇಲ್ಲಿ ತನಕ ಮಾಡಿಯಲ್ಲ, ಏನಾಗೈತೆ ನೋಡ್ಕೊ. ಏನಾರ ಮಾಡೋದ್ರಿಂದ ನಿನಗೆ ಸಮಾಧಾನ ಶಾಂತಿ ಸಿಕ್ಕೈತೆ ನೋಡ್ಕೊ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬಂದದ್ದು ಅದು.
ಅದಕ್ಕೆ ಅಂತ ಸಂಘ ಇಲ್ಲ ನಮ್ಗೆ. ಇದೆಲ್ಲ ಹೊಳಿಬೇಕಾತಂದ್ರೆ ಅಂತ ಜ್ಞಾನವಂತರ ಸಂಘ ಬೇಕು ನಮ್ಗೆ. ಅಂದಾಗ ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ಅದಕ್ಕೆ ಕಠಿಣ ಆಗೈತಿ ನಮಗೆ. ಹಿಂತಿರುಗಿ ನಿಂತ್ರೆ ಅಲ್ಲೇ ಐತಿ, ಎಲ್ಲಿ ಹೋಗುವಂಗಿಲ್ಲ, ಏನು ಮಾಡಬೇಕಾಗಿಲ್ಲ. ಏನ್ ನಾವು ಮಾಡಬೇಕಾದಂಥ ಕರ್ತವ್ಯನ ವಾಸನೆಗಳನ್ನು ನಾಶ ಮಾಡ್ಕೋದು ಒಂದ ಕೆಲಸ. ವಾಸನಾ ನಾಶ ಆಗದ ಹೊರತು ಸ್ವರೂಪ ಎನ್ನುವಂಥ ಊರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬರುದಿಲ್ಲ. ಇದಕ್ಕೆ ಹೃದಯ ಗ್ರಂಥಿ ಅಂತ. ವಾಸನಾ ಗ್ರಂಥಿಗೆ ಈ ವಾಸನಾ ಗ್ರಂಥಿ ನಾಶ ಆದಾಗ ನಿನಗೆ ಆನಂದದ ಸ್ಥಿತಿ ಅನುಭವ ಬರ್ತದೆ. ಯಾಕೆ ನಮಗಿಷ್ಟೆಲ್ಲ ಹೇಳೋದು ಕೇಳೋದು ಆನಂದ ಅನುಭವ ಬರುವಲ್ಲ ಅಂದ್ರೆ ವಾಸನೆಗಳ ಒಳಗದವು. ಅವನ ನಾಶ ಮಾಡ್ಕೊ. ಪೂರ್ಣ ವಾಸನೆಗಳು ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನಗಿದು ಅನುಭವ ಬರ್ತದೆ. ಇದ್ದ ಸ್ಥಿತಿ ಮೊದಲು ಮಾಡ್ಕೊಳ್ಳುವಂಥ ಕೆಲಸ ಯಾವುದಂದ್ರೆ ವಾಸನೆಗಳ ಕ್ಷಯ ಆಗ. ಅದಕ್ಕೆ ಮೋಕ್ಷ ಅಂತಾರೆ. ಅವನಿನ್ನು ಬಂಧನಕ್ಕೆ ಹಾಕಿದ್ದು. ಜಗತ್ನಾಗ ಏನಾರು ಹೊಂದಬೇಕನ್ನೋ ಆಶಯ ಏನೈತಿ ಅದ ಬೇಡಿ ಬಿತ್ತು ನಿನಗೆ ಬಂಧನ. ಇದು ಬೇಕಂದ್ರೆ ಬೇಡಿ ನಿನಗೆ. ಯಾವುದು ಬೇಡಪ್ಪ ಅಂದ್ರೆ ನೀನು ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ. ಅಜ್ಞಾನದಿಂದ ನಮಗೆ ಇದು ಬೇಡಿಕೆ ಉಂಟಾಗೈತಿ. ಇದ್ರ ಬಗ್ಗೆ ನಾನಾ ಆನಂದ ಸ್ವರೂಪ ಇದ್ದೇನೋ ಗೊತ್ತಿಲ್ಲದಕ್ಕೆ ಅವುಗಳಲ್ಲಿ ಐತಿ ಅಂತ ಬೆನ್ನತ್ತಿ ನೀನ್ ಯಾರದು ನಿನಗೆ ಅನುಭವಕ್ಕೂ ಅಂತಂದ್ರೆ ಈ ವಾಸನೆಗಳೆಲ್ಲ ಹೋಗಿಬಿಡ್ತಾವ. ಬೈಕೆಗಳು ಯಾವ ಉಳಿದಿಲ್ಲ ನೀನು. ಇಚ್ಛಾದಿಂದನೇ ಎಲ್ಲ ಉಂಟಾಗೈತೆ, ದುಃಖ ಆಗೈತೆ ನಿನಗೆ. ಬೈಕೆಗಳು, ಅದಕ್ಕೆ ಕಾಮ ಅಂತ. ಅದನ್ನ ನಾಶ ಮಾಡ್ಕೋದ ತಪಸ್ಸು ಅಂತ. ಬೈಕೆಗಳನ್ನೆಲ್ಲ ನಾಶ ಮಾಡ್ಕೊ. ಆ ತಪಸ್ಸು ನಾವು ಮಾಡಿದಾಗ ಕಾಮ ನಾಶ ಆಕೈತಿ. ನಾವು ಹೊರಗೆ ಏನೇನೋ ಮಾಡ್ಕೋತ ಕೂತ್ರೆ ಹೋಗ್ತೈತೆ ಅನ್ನೋದು ಕಾಮ. ವರ್ಷ ಸುಡ್ತೀಯಲ್ಲ ಕುಳ್ಳು ಕಟ್ಟಿಗೆ ಆಗಿ. ಕಾಮ ಒಮ್ಮೆ ಸುಟ್ಟರೆ ಮತ್ತೆ ಉದಯ ಆಗೋದಿಲ್ಲ. ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಅದು ಕಾಮ ಸುಟ್ಟ ಮ್ಯಾಗ ನಾಶ ಆಗಿರ್ತದೆ. ಕಾಮನ ಸುಟ್ಟಿ ಏನೋ ಕುಳ್ಳು ಕಟ್ಟಿಗೆ ಸುಟ್ಟಿ ಅಂತ. ಕುಳ್ಳು ಕಟ್ಟಿಗೆ ಅದು ದೋತಕ. ಅದ ಕಾಮನನ್ನು ಸುಡಿಬೇಕಂದ್ರೆ ಸಂಕೇತ ಮಾಡ್ಯಾರ, ಬಾಹ್ಯ ಸಂಕೇತ ಮಾಡ್ಯಾರ. ಒಳಗೆ ಅಂತರಂಗದಲ್ಲಿರ್ತಕ್ಕಂಥ ಕಾಮನನ್ನು ನಾಶ ಮಾಡ್ಕೊ. ಅಂದಾಗ ನಿನಗೆ ನೆಮ್ಮದಿ ಐತಿ. ಬಿಡಬೇಕು ಬಲು ಹಿಂದೆ ತನ್ನಿರವನ್ನು ಕೆಡಿಸುವ ಕಾಮ ಇದನ್ನು ಕಂಡ ಯೋಗಿ ಅಂತ. ಅದಕ್ಕಂತ ಸುಖಿಗಳಾಗಬೇಕನ್ನೋರೆಲ್ಲ ಯೋಗಿ ಅಂತಂದ್ರೆ ಬರೀ ನಮಗೇನು ಸಂಬಂಧ ಇಲ್ಲ ಅಂತ ತಿಳ್ಕೋಬೇಡ. ಸುಖ ಹೊಂದಬೇಕನ್ನೋರೆಲ್ಲರೂ ಸುಖದ ಇಚ್ಛಾ ಐತಿಲ್ಲ ಅಲ್ಲಿ ಹೊಂದಬೇಕನ್ನವನ ಯೋಗಿ. ಅವನು ಸುಖಿಗಳಾಗಬೇಕು. ಎಲ್ಲರೂ ಕಾಮನನ್ನ ನಾಶ ಮಾಡ ಬಹಳ ದೂರ. ಇನ್ನೇನು ಬರಬಾರ್ದು ಅದು ಕಾಮನೆಗಳು. ಯಾವುದೇ ಇಚ್ಛೆಗಳು ನಿನ್ನಲ್ಲಿ ಉದಯ ಆಗಬಾರ್ದು. ಅದು ಏನು ಮಾಡ್ತೈತಿ, ನಿನ್ನ ನಿರಂತರ ದುಃಖವನ್ನು ಹೊಂದಲಿಕ್ಕೆ ಹಚ್ತತಿ. ಕಾಮನ ಬೆನ್ನು ಹತ್ತಿದೆ ಅಂದ್ರೆ ಮನಸ್ಸಿನ ಒಳಗೆ ಅದ ಕಾಮ ಇತ್ತಂದ್ರೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಅದಕ್ಕೆ ಕಾಮ ನಾಶ ಆತಂದ್ರೆ ದುಃಖ ಅನ್ನುವಂಥದ್ದೇ ಇರುವುದಿಲ್ಲ. ಅದಕ್ಕೆ ಅದನ್ನು ನಾಶ ಮಾಡ್ಕೋದ ತಪಸ್ಸು ಅಂತ. ಕಾಮನನ್ನು ಸುಡುವುದ ತಪಸ್ಸು ಅಂತ. ನೀವು ಹೊರಗೇನಾರು ಮಾಡ್ಕೋತ ಕೂಡುದಲ್ಲ. ಅಂತರಂಗದಲ್ಲಿ ಇರ್ತಕ್ಕಂಥ ಕಾಮವನ್ನು ವಿಚಾರದಿಂದ ಅದನ್ನು ನಾಶ ಮಾಡ್ಕೊ. ವಿವೇಕದಿಂದ. ಬಯಕೆಗಳು ಏನದಾವಲ್ಲ ಏನೂ ಲಾಭವಿಲ್ಲ. ಇವನು ಬೇಡೋದಿಲ್ಲ ಮತ್ತಟ್ಟು ನಮಗೆ ಹಾನಿನ ಐತಿ. ಅದ್ರ ಇಚ್ಛಾ ಮಾಡೋದು ಬ್ಯಾಡೇನಂತ. ಅವನು ತೃಪ್ತಿ ಪಡಿಸೋಕ್ಕಾಗುವಂಗಿಲ್ಲ ಬಯಕೆಗಳನ್ನೆಲ್ಲ. ಅದ್ರ ಸಂಬಂಧ ತೇಗ್ಬೇಕಾಗೈತಿಲ್ಲ ನೀ ಜನ್ಮ ಜನ್ಮ ಅಂತ. ಆ ಇಂದ್ರಿಯಗಳನ್ನು ತೃಪ್ತಿ ಪಡಿಸೋಕ್ಕಾಗೈತೆ ನಾವು. ಆ ತೃಪ್ತಿ ಪಡಿಸೋ ಸಂಬಂಧ ಹಂಗೆ ತೇಗೋದ ಹಂಗೆ ಬಡ್ಕೊಂಡು ಹಗಲಿ ರಾತ್ರಿ ದುಡೋದು ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ ನಾವು. ಆಯುಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಕಾಮನನ್ನು ತೃಪ್ತಿ ಪಡಿಸೋಕ್ಕಾಗೈತಿ ನೋಡ್ಕೊ.
ಮತ್ತೆ ಹೆಂಗೆ ಮಾಡೋದು ಇದನ್ನು ವಿಚಾರ ಮಾಡೋದಿಲ್ಲ ನಾವು. ಅದನ್ನು ತೃಪ್ತಿಪಡಿಸ ಮುದುಕ ಆಗೋ ಮಠ ಯಾಕ್ರಿ ಅದನ್ನು ಮಾಡಿದ್ರು ತೃಪ್ತಿ ಆಗಲಿಲ್ಲ ಅಲ್ವ. ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಮತ್ತು ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ. ಮತ್ತು ಅದನ್ನು ಮಾಡೋದು, ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಉಂಡದ್ದ ಉಣ್ಣೋದು ಮಾಡೋದ್ರ ತೃಪ್ತಿ ಆಗೈತೆ. ನಾವು ಎಷ್ಟು ಬೇಕಷ್ಟು ಆವಿಷ್ಯ ತಗೋ, ಎಂತ ಬೇಕಂತ ಶರೀರ ತಗೋ, ಎಷ್ಟು ಬೇಕಷ್ಟು ವಿಷಯ ವಸ್ತುಗಳನ್ನು ತಗೋ, ಸುಖ ಹೊಂದಪ್ಪ ನೋಡೋಣ. ತೃಪ್ತಿ ಯಾಕೈತೆ ನೋಡ್ಕೊರಿ. ಅದನ್ನು ತೃಪ್ತಿಪಡಿಸೋ ಕೆಲಸನೇ ಇಲ್ಲ. ತೃಪ್ತಿಪಡಿಸಿದವ್ರು ಯಾರ್ದಾರ ಹೇಳಿ? ಎಷ್ಟು ಜನ್ಮ ಹುಟ್ಟಿ ಬಂದ್ರು ನಿನಗೆ ತೃಪ್ತಿಪಡಿಸಕ್ಕಾಗೋದಿಲ್ಲ. ಈ ಶರೀರ ಮುದುಕಾದ್ರೆ ಮತ್ತೊಂದು ಶರೀರ ಧಾರಣ ಮಾಡಿದ, ಪರಕಾಯ ಪ್ರವೇಶ ಮಾಡಿ ಹೇಗ್ರಿ ಮತ್ತೊಂದು ಹರೇ ಶರೀರ ತಗೊಂಡು ಮತ್ತೊಂದು ಅದನ್ನು ಮಾಡಿರೋ ತೃಪ್ತಿ ಆಗಿಲ್ಲ. ನೋಡ್ತೇವೆ ಹಂಗೆ ಮಾಡಿದವ್ರು ಅದಾರ, ಪರಕಾಯ ಪ್ರವೇಶ ಮಾಡಿ. ನಿನ್ನ ಶರೀರ ನಾ ತಗೋತೀನಿ, ನಂದು ನೀ ತಗೊಳ್ಲೇನು? ಐತಿ ರಾಜ. ಏನು ಮಗ ಕನ್ಯೆ ನೋಡಕ್ ಹೋದ, ಕನ್ಯದ ಮ್ಯಾಗ ತನಗೆ ಮನಸ್ಸು ಆತ, ತಾನ ಮಾಡ್ಕೋಬೇಕನ್ನೋ ಆಸೆ ಆತ, ಮುಪ್ಪಾಗೈತಿ. ಇದೊಂದು ಆಸೆ ನನಗೆ ಆಯ್ತು ತಗೋರ್ಪ ಹಂಗಾರ. ಅದು ಪರಕಾಯ ಪ್ರವೇಶ ವಿದ್ಯೆ. ಈ ಶರೀರದಾಗ ನೀ ಹೋಗು, ಆ ಶರೀರದಾಗ ನಾ ಹೋಗ್ತೇನೆ. ಮತ್ತೆ ಅದನ್ನ ನೋಡಿದ, ಆದರೂ ಆಗಲಿಲ್ಲ, ಸಾಧ್ಯ ಇಲ್ಲ ಅಂತ ಹಿಂದಗಡೆ ಅನ್ನ, ಇದು ಬ್ಯಾಡಿನ ಅಂತ ಅವಾಗ ಹೊಳಿತಾನೆ. ತೃಪ್ತಿಪಡಿಸಕ್ಕಾಗುವುದಿಲ್ಲಪ್ಪ ಇದು. ಆ ಮಗನ ಶರೀರ ತಗೊಂಡು ನಾ ಅದರಾಗ ಪ್ರವೇಶ ಮಾಡಿರು, ಅದರಿಂದ ತೃಪ್ತಿ ಇಲ್ಲ ಅನ್ನೋದು ಹೊಳಿತಾವ. ನಮಗೆ ಹೊಳಿಬೇಕಲ್ಲ, ಎಷ್ಟು ಶರೀರಗಳಾಗ್ಯಾವ್ರಿ. ಹೋಗೈತೆ ನೋಡ್ಕೊ, ದಿನ ಹೇಳ್ತೇವಿ ಕೇಳ್ತೇವಿ, ಅದನ್ನು ತೃಪ್ತಿಪಡಿಸೋಕ್ಕಾಗೈತೆ. ಮತ್ತು ಅದು ಬಯಕೆಗಳು. ನೋಡಿದ ಕೂಡಲೇ ಬೀಳ್ತೇವಿಲ್ಲ, ಬೀಳಲೇ ಇದ್ದವ್ರು ಯಾರು? ಬಯಸದೇಹ ಅಣ್ಣಗಳು ಯಾರು? ಸರ್ವಜ್ಞ. ಯಾಕ್ರಿ ಚಂದನ ಹುಡುಗಿ ನೋಡಿಲ್ಲ, ಚಂದನ ಹುಡುಗನ್ ನೋಡಿದ ಕೂಡಲೇ ಯಾಕ್ರಿ ಯಾರು ಹೊಡೆದ್ಕೊಂಡಿರ್ತಾವ, ಸುಮ್ಮನೆ ಕುಂಡಿರ್ತೀವಿ, ಓದ್ಗಿದ್ದಾರ ಅಂತೇಳಿ. ಹೌದಿಲ್ಲ? ಹಣ್ಣನ್ನು ಹೆಣ್ಣನ್ನು ಹಣ್ಣಾದ ಫಲಗಳನ್ನು ಕಣ್ಣಲ್ಲಿ ಕಂಡು ಬಯಸದಿಹ ಅಣ್ಣಗಳು ಯಾರು? ಸರ್ವಜ್ಞ ಅಂತ. ಅದಾವಿಲ್ಲೋ ನಮಗೆಲ್ಲ ಜನ್ಮ ಜನ್ಮಾಂತರದಿಂದ ಇವುಗಳಲ್ಲಿ ಸುಖ ಬುದ್ಧಿ ಬೇರು ಬಿಟ್ಟು ಬಿಟ್ಟಿದೆ. ಇದು ಹೋಗ್ಬೇಕು ನೋಡ್ರಿ, ಇದು ಮೂಲ. ಈ ಬಯಕೆಗಳ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ನೀನು ಕೂತಪ್ಪುದಿಲ್ಲ. ವಿಹಿತ ರೀತಿಯಿಂದ ನೋಡ್ಕೊಂಡ್ರೆ ಸುಖ ಕೊಟ್ಟಿಲ್ಲವು. ಇನ್ನು ನಿಷಿದ್ಧ ಮಾರ್ಗ ಮಾಡಿ, ನಿಷಿದ್ಧದಿಂದ ಮಾಡಿದ್ರೆ ಸಿಗ್ತೈತೇನು? ನೋಡಿ, ವಿಹಿತದಿಂದ ನೋಡಿದವರು ಮಾಡಿದವರು ಏನಾಗ್ಯಾರ, ನಿಷಿದ್ಧದಿಂದ ನೋಡ್ಕೊಂಡವ್ರು ಏನಾಗ್ಯಾರ ಈ ಭೂಮಿ ಮ್ಯಾಗ? ಹೌದಿಲ್ಲ? ಎಲ್ಲ ಹಾಳು ಮಾಡ್ಕೊಂಡ್ರಿಲ್ಲ. ನಿಷಿದ್ಧ ಮಾರ್ಗ. ರಾವಣ ಯಾಕ್ರಿ ಸೀತೆ ಸೌಂದರ್ಯಕ್ಕೆ ಮಳ್ಳಾಗಿ ಆಕಿನ ಯಾಕ್ರಿ ತಗೊಂಬರ್ಬೇಕಂತ ಲಂಕಾಪಟ್ಟಣದ ತಂದಿಟ್ಟ. ಯಾಕ್ರಿ ಮೋಸದಿಂದ ಯುದ್ಧಗಳಾದವಲ್ಲ ರಾಮಾಯಣ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ ರಾಮಗಳು ಎಷ್ಟು ಮಂದಿ ಆಗ್ಯಾವ? ರಾವಣಗಳು. ಅವನು ಒಂದೇ ಹೇಳ್ತೀನಿ, ಯಾಕ್ರಿ ನಾವೆಲ್ಲ ಅವನಕ್ಕಿಂತ ಅವ್ರ ವಂಶದವರ ಅದೇವಿ, ವಂಶದವರ ಅದೇವಿ. ಹೌದಿಲ್ಲ? ಹೆಂಗಾರ ಮಾಡಿ ತಗೋಬೇಕಲ್ಲ. ಹೌದಿಲ್ಲ? ಅದೇ ಆಗಲಿ, ಅದು ಹಣ್ಣಾಗಲಿ ಹೆಣ್ಣಾಗಲಿ ಮಣ್ಣಾಗಲಿ ಗಂಡಾಗಲಿ ಅದನ್ನು ವಶೀಕರಣ ಮಾಡೋ ಪ್ರಯತ್ನ ಮಾಡ್ತಿಲ್ಲ. ವಶೀಕರಣ ವಿದ್ಯೆ ಅದನ್ನು ಕಲಿಸ್ಕೊಂಡು ಬಂದು ವಶಿ ತಾಣ ಬೆಣ್ಣು ಹತ್ತಬೇಕವು. ಅಂಥವು ಮಾಡೋರು ಅದಾರಿಲ್ಲ. ಅಂತ ಅದನ್ನು ಮಾಡಿ ಹಾಕಿ ಇಲ್ಲಿ ಅಡಿಕೆ ಹಾಕಿ ತಿನ್ನಿಸಿಬಿಟ್ರೆ ತೀರ್ತಿ. ಆ ವಿದ್ಯೆ ತಾನ ಬೆಣ್ಣು ಹತ್ತದ, ಗಂಡಾಗಲಿ ಹೆಣ್ಣಾಗಲಿ ನಾಯಿ ಹಂಗೆ. ಅವನ್ನೆಲ್ಲ ಸಾಮಾನು ಅದಾವು, ಅದ್ರಾಗ ಹಾಕಿ ಕೊಟ್ಟರೆ ಇಲ್ಲಿ ಅಡಿಕೆ ತಿನ್ನಿಸಿಬಿಟ್ರೆ ಕಲಾಸ್, ಅದನ್ನು ಬಿಟ್ಟು ಹೋಗೋದೇ ಇಲ್ಲ. ಅದು ಎಲ್ಲಿ ಹೋದರೂ ಬೆನ್ನು ಹತ್ತತಿ. ಅಂಥ ವಿದ್ಯೆಗಳನ್ನು ಕಲಿತೇನೆ. ಯಾಕ್ರಿ ಅಂಥದನ್ನು ಮಾಡೋ ಅದಾವಿಲ್ಲ.
ಅಂತವದಾವಲ್ಲ, ಸಾಕಷ್ಟು ಅದಾವ ವಾಮಾರ್ಗ. ಮತ್ತು ರಾವಣಕ್ಕಿಂತ ಬಲ ಅಲ್ಲ ನಾವು ಮೋಸ ಮಾಡೋದು ಓದಿಲ್ಲ ಇದು. ವಶೀಕರಣ ಮಾಡೋದು. ವಕೀಲು ಅಲ್ಲಿ ಬೇಕಾದಷ್ಟು ಆಗಲಿಪ್ಪ, ಅದನ್ನೊಂದು ಮಾಡಿಕೊಡಿ ನೀವು ವಶೀಕರಣ ಅಂತ. ಹೌದಿಲ್ಲ? ನಾವು ಹೋಗಿದ್ದಂತ ಆ ಹುಡುಗಿಗೆ ಹಂಗೆ ಮಾಡಿದ್ರೆ ನಾವು ಇದನ್ನ ಮಾಡ್ಕೋತೇನೆ ಅಂತ. ಆಯ್ತಲೇ, ಈ ಮಂತ್ರ ಹೇಳ್ತೇನೆ ನಿನಗೆ, ಅದನ್ನು ಪಠಣ ಮಾಡುವಾಗ ಅದನ್ನು ವಶೀಕರಣ ವಿದ್ಯೆ ಕಲ್ತ ನಾವು. ಅದ ಟೈಮ್ನಾಗ ಮಂಗ್ಯಾನ ನೆನಪು ಮಾಡ್ಬೇಡ್ಲಿ ಹುಡುಗ ಅಂದ್ಬಿಟ್ಟಂತ. ಏನ್ ಮಾಡಿದ್ರು ಮತ್ತು ಮಂಗ್ಯಾನ ನೆನಪು ಮಾಡಕ್ಕೆ ಅದು ಅದು ಸಕ್ಸಸ್ ಆಗುವಂಗಿಲ್ಲ. ಮಂಗ್ಯಾನ ನೆನಪು ಬರಬಾರ್ಲೆ ಅಂದ್ಬಿಟ್ಟ. ನೀವು ಹೇಳ್ಬಾರ್ದಿತ್ತು ಬಿಡ್ರಿ ಇದನ್ನ. ಅವ ಒಂದು ಹುಡುಗಿ ವಶೀಕರಣ ಮಾಡಕ್ಕೆ ಅದನ್ನ ಮಾಡಿಕೊಡ್ತೇನೆ, ನಿನ್ನ ಹುಡುಗಿ ಬೆನ್ನು ಹತ್ತಾಳು ಹೋಗ್ಲಿ ಅಂದಂತ. ಹೌದಿಲ್ಲ? ಆ ಮಂತ್ರ ಪಠಣ ಮಾಡುವಾಗ ಮಂಗ್ಯಾನ ನೆನಪು ಮಾಡಬೇಡ ಅಂತ. ಒಳ್ಳೆ ಮಂಗ್ಯಾನ ನೆನಪ ಬರುವುದು. ಯಾವುದು ಬೇಡ ಅಂತಿದ್ದು ಅದ ಬರುದು ನಮ್ಗೆ. ಇದಕ್ಕಾಗಿ ಮಾಡೇವಿಲ್ಲ ಇಲ್ಲಿ ಜನ್ಮಗಳನ್ನೆಲ್ಲ ಅದ್ರಾಗ ಕಳೆದೇವು ನಾವೆಲ್ಲ. ಎಷ್ಟು ಜನ್ಮ ಆತು ಇನ್ನು ಅದ್ರಾಗ ಸುಖ ಸಿಗ್ತೈತೆ ನಮ್ಮ ಬುದ್ಧಿ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗುತ್ತೆ. ಜ್ಞಾನದ ದೃಷ್ಟಿ ನಮ್ಮಲ್ಲಿ ಜಾಗೃತ ಆದಾಗ ಕಾಮನನ್ನ ನಾಶ ಮಾಡ್ಕೊಳಿಕ್ ಬರ್ತೈತಿ. ಅವಾಗ ಕಾಮ ಬಯಕೆಗಳು ಅಂದ್ರೆ ವಿಷಯದ ಇಚ್ಛೆ, ಅದಕ್ಕೆ ಕಾಮ ಅಂತಾರೆ. ಅದು ಹಿರಿಯ ಹುದ್ರಿ ಕಾಮ. ಅದರಿಂದ ಹಿಂದೆ ಅದು ಕಡ್ಡಿ ಆದ ಕೂಡಲೇ ಸಿಟ್ಟು, ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಇವುಗಳು ಬೆನ್ನು ಹತ್ತಿ ನಮ್ಮ ಜೀವನವನ್ನು ಅದಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಮಾಡ್ತೀವಿ. ಅದರ ತಕ್ಕಂಗ ಫಲವನ್ನು ನೀವು ಪಡಿತೀವಿ. ಇವೆಲ್ಲ ದೋಷದವಲ್ಲ ನಮಗೆ ಅಂತಃಕರಣದೊಳಗೆ. ಈ ದೋಷವನ್ನು ನಾವು ಕಳ್ಕೊಂಡಾಗ ಅಂತಃಕರಣ ಸ್ವಚ್ಛ ಆಕೈತಿ. ಯಾವಾಗ ನಮ್ಮ ನಿಜದ ಅರಿವು ನಮ್ಗಾಕೈತಿ. ಅವನು ಒಳಗೆ ಹಂಗೆ ಇಟ್ಕೊಂಡೆ ನಾನು ಶಾಸ್ತ್ರ ಹೇಳೋದು ಕೇಳೋದು ಮಾಡ್ತೇನೆ. ಯಾಕೆ ನಮಗಾಗವಲ್ದು ಅಂದ್ರೆ ಇವೆಲ್ಲ ಬಯಕೆಗಳದಾವ. ಯಾವ ರೂಪದಿಂದ ಬಂದ ನಮ್ಮನ್ನ ಅದು ತಲೆ ಕೇಳಿಸ್ತತಿ ಹೇಳೋದು ಗೊತ್ತಾಗದಂಗೆ ಬಂದು ನಿನ್ನನ್ನೆಲ್ಲ ಕುಳಿಯ ಕೈ ಹಾಕಿ ಹೊಡಿ. ಅದಕ್ಕೆ ಮಾಯಾ ಅಂದ್ರೆ ಎಲ್ಲ ಬಿಟ್ಟೇನಂದ್ರು ಬಿಡುದಿಲ್ಲ. ಅದು ನಿನ್ನ ಬೆನ್ನ ಹತ್ತಿ ಕಾಡ್ತೈತಿ ನಿನ್ನದು. ಅದಕ್ಕೆ ಯಾವಾಗಲೂ ಅಂಥವರ ಸಂಘ ಬೇಕು ನಮಗೆ. ಕಾಮದಿಂದ ನಾವು ದೂರ ಆಗ್ಬೇಕಾತಂದ್ರೆ ಇನ್ನು ಅಂಥವ್ರ ಪ್ರಚೋದನೆ ಕೊಡೋವರ ಸಂಘದಾಗ ಆದ್ರೆ ಎಲ್ಲಿ ಬದುಕಬೇಕು? ಜಡಬುದ್ಧಿ ಜಡ ಸಂಘದಿಂದ ಕಾಮ ಹೋಗ್ತೇನ. ಉಂಡು ನೀರು ಉಳಿದ್ರಾಗೆ ಬರೇ ಅವ್ರನ್ನ ಹಣಿಕೆ ಹಾಕೊಂತ ಕುಂದ ಅದಕ್ಕೆ ಕಾಡ್ತಾವ ನಿನ್ನ. ಹೇಳ್ತತಿ ಕೇಳ್ತತಿ ಮತ್ತು ಅಲ್ಲಿ ಹಣಿಕೆ ಹಾಕೊಂತ ಅದು ಹೋಗುದಿಲ್ರಿ. ಅದು ವಾಸನ ಹೋಗುದು ಭಾಳ ಕಠಿಣ ಐತಿ. ಶಾಸ್ತ್ರ ಹೇಳಿರೋ ಕೇಳಿರೋ ಹೋಗುದಿಲ್ಲ. ಭಾಳ ಮಂದಿ ಅದಾರ ಜಗತ್ತಿನಾಗ ಹೇಳೋರು ಕೇಳೋರು ಹೋಗೇತೇನು ನೋಡು. ಯಾವಾಗ ಅದು ಕಾಮ ನಾಶ ಆತು ಅವಾಗ ತನ್ನ ಇರುವಿನ ಕಡೆ ಲಕ್ಷ ಹತ್ತಿ ಅಂತ ಅವಾಗ ಅದರ ಬ್ರಹ್ಮಸೂತ್ರ ಆನಂದದ ಸೂತ್ರ ಹತ್ತಿ ಅಂದ್ರೆ ಒಳ್ಳೆ ನೋಡುದಿಲ್ಲ ನಾವು ಈ ಕಡೆ ಅದು ಹತ್ತಿ ಅಂದ್ರೆ ಉತ್ಕಟ ಇಚ್ಛಾ ಬೇಕು ಅದಕ್ಕೆ. ಇದರಲ್ಲಿ ದೋಷವನ್ನು ಕಂಡ ವೈರಾಗ್ಯವನ್ನು ಹೊಂದಿ ನಿಜವನ್ನು ತಿಳ್ಕೋಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಆತಂದ್ರೆ ನಮಗಿದು ಅನುಭವ ಬರಕ್ಕೆ ಶುರುವಾಗ್ತದೆ. ನಮ್ಮಲ್ಲೇ ಐತೆ ಅನ್ನೋದು ಅನುಭವಕ್ಕೆ ಬಂತಂದ್ರೆ ಅನ್ಯದರ ಕಡೆ ಹಣಿಕೆ ಹಾಕೋದು ಬಿಡ್ತೈತಿ. ಕಾಮ ಸುಟ್ರೆ ರಾಮ. ಹೌದಿಲ್ಲ? ಕಾಮ ಒಳಗೆ ಇಟ್ಕೊಂಡು ನಾವು ರಾಮ ಸ್ಥಿತಿಯನ್ನು ಆರಾಮಿನ ಸ್ಥಿತಿ ಹೊಂದಬೇಕಂದ್ರೆ ಎಂದು ಸಾಧ್ಯ ಐತಿ? ಬಹಿರಂಗದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಕಾಮ ಉದಯ ಆಕೈತಿ. ಬಹಿರ್ಮುಖ ವೃತ್ತಿ ಎಲ್ಲ ಹೋಗಿ ಅಂತರ್ಮುಖಿ ಆದಾಗ ನಿನಗೆ ಕಾಮ ದಹನ ಆಕೈತಿ. ಇನ್ನೂ ಹೊರಗೆ ಹಣಿಕೆ ಹಾಕೋದೈತಿ ಅಂದ್ರೆ ಇನ್ನು ಕಾಮ ಬಯಕೆಗಳು ಕಾಡ್ತಾವ ನೀವು. ಅದಕ್ಕೆ ನಿಜವನ್ನು ತಿಳಿದವ ಹೊರಗೆ ನೋಡಕ್ ಹೋಗುದಿಲ್ಲ. ಎಲ್ಲ ಪ್ರಾಣಿಗಳು ಬಹಿರ್ಮುಖ ವೃತ್ತಿ ಆದಾಗ ಅಂತರ್ಮುಖಿ ಆಗಿರ್ತಾವ.
ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಅಂತ. ಎಲ್ಲ ಪ್ರಾಣಿಗಳು ಅಜ್ಞಾನದೊಳಗೆ ಬಿದ್ದಾಗ ಅವ ಅಜ್ಞಾನದ ಸ್ಥಿತಿ ಒಳಗೆ ಇರ್ತಾನೆ. ನಿದ್ದೆ ಒಳಗೆ ಇದ್ದಾಗ ಅವ ಎಚ್ಚರ ಇರ್ತಾನೆ. ಮಬ್ಬಿಗೆ ಬಿದ್ದೇವು ನಾವೆಲ್ಲ, ಅವ ಎಚ್ಚರ ಇರ್ತಾನೆ. ಎಲ್ಲ ಪ್ರಾಣಿಗಳು ಎಚ್ಚರಿಕೆ ಒಳಗಿದ್ದಾಗ, ಎಚ್ಚರಿಕೆ ಅಂದ್ರೆ ಇಂದ್ರಿಯಗಳ ಸಂಪರ್ಕ ಹೋಗದಾಗ ಅವು ತೊಡಗಿದಾಗ ಅವು ನಿದ್ರಿತನಂತೆ ಇರ್ತಾನೆ. ಅವು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋತಾನೆ. ಅದರ ಕಡೆ ಮನಸ್ಸನ್ನ ಹರಿ ಬಿಡುದಿಲ್ಲ ಅವ. ಯಾವ ವಿಷಯೇಂದ್ರ ಸಂಪರ್ಕ ಹೋಗಕ್ಕೂ ಮನಸ್ಸು ಹೋಗ್ಕೊಡ್ದಂಗ ಅವನಲ್ಲಿ ವಿವೇಕ ಜಾಗೃತ ಆಗಿರ್ತತಿ. ಅಂದಾಗ ಅವನು ಸುರಕ್ಷಿತವಾಗಿರ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತೋ ಭೂತಾನಿ ಶಾ ನಿಶಾ ಪಶ್ಯತೋ ಮುನಿ. ಅಲ್ಲಿ ನಿದ್ರಿತನಂತೆ ಇರ್ತಾನ. ಆ ವ್ಯವಹಾರ ಕಡೆ ಗಮನ ಕೊಡೋದು, ಇಂದ್ರಿಯ ಸಂಪರ್ಕ ಹೋಗೋದ ಕಡೆ ಲಕ್ಷ ಕೊಡೋದಿಲ್ಲ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಿರ್ತ. ಅವ್ನು ಮಾಡಿದಾಗ ಅಲ್ಲ ನಮಗೆ ಧನು ಆಗುದು. ಎಚ್ಚರದ ಕೂಡಲೇ ವ್ಯಾಪಾರ ಚಾಲು ಆಯ್ತು. ಅದನ್ನ ನಾವು ಮಾಡೋದಿಲ್ಲ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ತಾನ. ಅದಾದ ಕೂಡಲೇ ಧನು ಆಕೈತಿ. ಧನುವಾದ ಹೊತ್ತಿಗೆ ನಿದ್ದಿಬೇಕು. ಹೌದಿಲ್ಲ? ಅವನು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಧನುವಾಗುವ ಪ್ರಸಂಗ ಬರುದಿಲ್ಲ, ನಿದ್ದೆ ಅವಶ್ಯಕತೆ ಇರುವುದಿಲ್ಲ ನಮ್ಗೆ. ನಾವು ಎಚ್ಚರಾದ ಕೂಡಲೇ ಮಾಡಿ ಕಡೆಗೆ ಬ್ಯಾಸರಿಕೆ ನೋವಂತೈತಿ. ಇಂದ್ರಿಯಗಳ ವ್ಯಾಪಾರ ಚಾಲು ಅಥವಾ ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿಂದು, ನಾಲಿಗೆದು, ಚರ್ಮದ್ದು ಎಲ್ಲ ವ್ಯಾಪಾರ ಒಂದು ಬಿಡುದಿಲ್ಲ ನೀವು. ಅದು ಇರ್ಲೇ ಇದು ಇರ್ಲೇ ಅಂತ ಮುದುಕಾದ್ರೂ ವ್ಯಾಪಾರ ಬಿಡುವಲ್ಲಿ ನೀವು. ಅದ್ರಾಗ ಏನ್ ಲಾಭ ಐತಿ? ಯಾವುದೇ ಇಂದ್ರಿಯ ಇರಲಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅದರಿಂದ ಏನ್ ಲಾಭ? ಅದು ಅನಿತ್ಯ ಉಳ್ದೈತೆ ನೋಡ್ಕೋದು. ಇಷ್ಟು ದಿನ ಮಾಡಿದಲ್ಲಿ ಏನ್ ಲಾಭ ಐತೆ ಅದ್ರಾಗ? ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದನ್ನು ಬಂದ್ ಮಾಡ್ತಾನೆ. ಅದನ್ನು ಯಾವಾಗ ನೀ ಬಂದ್ ಮಾಡ್ತೀಯ ಅವಾಗ ನಿನಗೆ ಅದರ ಲಾಭ ನಿನಗೈತೆ. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದನ್ನು, ಹೊರಮುಖ ಆಗುವುದೆಲ್ಲ ಬಂದ್ ಮಾಡ. ಹಣಿಕೆ ಹಾಕೋಂಗಿಲ್ಲ ಹೊರಗೆ. ರೂಪದ ಕಡೆ ಲಕ್ ಕೊಡೋಂಗಿಲ್ಲ, ಗಾಯನದ ಕಡೆ ಇಲ್ಲ, ರುಚಿ ಕಡೆ ಇಲ್ಲ, ವಾಸನೆ ಕಡೆ ಇಲ್ಲ, ಸ್ಪರ್ಶದ ಕಡೆ ಇಲ್ಲ. ಯಾವಾಗ ಇವೆಲ್ಲ ನಾಶ ಆಕ್ಕವ, ಎಳ್ಳಷ್ಟು ಉಳಿಬಾರ್ದು ನಿನಗೆ ಅದರಾಗ ಸುಖ ಬುದ್ಧಿ. ಅವಾಗ ಆತ್ಮಸ್ವರೂಪದ ಕಡೆ ಲಕ್ ಕೊಡಾಕೋಗುತ್ತೆ. ಅವಾಗ ಬ್ರಹ್ಮಚಿಂತನ ಅಥಾತು ಬ್ರಹ್ಮ ಜಿಜ್ಞಾಸ. ಇನ್ನ ವಾಸನಾದಿಗಳ ಕಡೆ ಎಳಿತಾವ ಅಂದ್ರೆ ಇದು ಅದಕ್ಕೆ ಅಡ್ಡಿಯಲ್ಲಿ ನೋಟ್ ಮಾಡ್ತಾವ. ಮುಂದಿನ ಬಲಾದಿ ವಾಸನೆಗಳು ಬರುವುದರಿಂದ ಆಗದಾಗದು ಹೊರ ವಿವೇಕಿಗೆ ಮುಕ್ಕುತ್ತೆ. ನಾನು ಆನಂದ ಸ್ವರೂಪ ಇದ್ದೇನೆ, ನಾನು ಮುಕ್ತ ಇದ್ದೇನೆ, ನಾನು ದೇವರಿದ್ದೇನೆ ಅನ್ನೋ ತಿಳ್ಕೊಳಕ್ಕಾಗುದಿಲ್ಲ ನಮ್ಗೆ. ಹನಿಕೆ ಹೊರಗೆ ಹನಿಕೆ ಹಾಕೋದಕ್ಕೆ ಏನ್ ತಿಳಿಬೇಕು? ಅದಕ್ಕೆ ಹೊರಗೆ ಹನಿಕೆ ಹಾಕುವಾಗ ಅದನ್ನ ಬಂದ್ ಮಾಡುವಾಗ ವಿವೇಕ ಜಾಗೃತ ಬೇಕಲ್ಲ ಅವಾಗ. ವಿವೇಕದ ಸನ್ನೆ ಬೆರೆಸಿನವರು. ವಿವೇಕ ಇಲ್ಲದವಾಗ ಇವ ಸುಖರೂಪ, ಇವ ಖರೆ ಅಂತ ತಿಳ್ಕೊಂಡು ಬರೇ ಅದ ವ್ಯವಹಾರ, ಇದ ಸತ್ಯ ಅಂತ ತಿಳ್ಕೊಂಡ ಜೀವನ ಪರ್ಯಂತರ ಅದರಾಗ ಮುನಿಗ್ಬಿಡುತ್ತೆ. ಇದನ್ನ ನೆನಪಿಗೆ ತಂದು ಕೂಡ ಅವ್ರು ಯಾರು, ಇದು ಅನಿತ್ಯ ಐತಿ, ದುಃಖ ರೂಪ ಐತಿಯಪ್ಪ, ಇದು ಬ್ಯಾಡ, ಇದರ ಸಹವಾಸ ಬ್ಯಾಡಿನ, ಎಲ್ಲ ಅನರ್ಥಕ್ಕೂ ಇದೆ ಇಂದ್ರಿಯ ಸಂಪರ್ಕ ಹೋಗನ ಕಾರಣ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಎಷ್ಟು ಅನುಲಿ ಉಂಡ್ರು ಮತ್ತು ಅದರಾಗ ಅಂತ ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದೈತಿ. ಅದರ ಅಭ್ಯಾಸ ಜೋರ್ ಐತದ. ಈಗ ಒಂದ್ 2 ದಿನ ಕೇಳಾಕತ್ತಿರ್ಬೋದು ಬಿಡು ನೀವು. ಅವ್ರು ಭೇಟಿ ಆದಿಂದ ಒಮ್ಮೆಲೆ ಹೋಗುದು ಕಠಿಣ ಐತಿ. ಅದು ಮನಿ ಮಾಡಿಬಿಟ್ಟೈತಿ. ಬೇರೆ ಮನಿ ಮಾಡಿದ್ದು ತಳ ಯಾಕ್ರಿ? ಜನ್ಮ ಜನ್ಮಾಂತರದ ವಾಸನೆಗಳದಾವು. ಅವನು ಕಳ್ಕೋಬೇಕಾತಂದ್ರ ಅವಧಿ ಭಾಳ ಬೇಕು ಅದಕ್ಕೆ. ಬಹುನಾಮ್ ಜನ್ಮನಾಮಂತೆ ಮಾಮೇತಿ ಪರಂತಪ ಅಂತ. ಈ ವಾಸನೆಗಳು ಕಾಮನೆಗಳನ್ನು ನಾಶ ಮಾಡ್ಕೋಬೇಕಾತಂದ್ರೆ ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು. ಎಂದ್ರೆ ಏನಾರ ಕೆಲಸ ಆಕೈತಿಲ್ಲ ಅಂದ್ರೆ ಭಾಳ ಕಠಿಣ, ಅದು ಹೋಗುದಿಲ್ಲ. ಮತ್ತು ಏನೇನಂತೆ ಎಷ್ಟು ಹೇಳ್ತೈತಪ್ಪ ಶಾಸ್ತ್ರ ಹೇಳಿ ಮತ್ತು ಇದ್ರಾಗ ಬೀಳ್ತೈತಿ. ಕಡೆಕಾಗುದಿಲ್ಲ. ಅದರಿಂದ ಕಡೆಕಾಗೋದು ಭಾಳ ಕಠಿಣ ಆಯ್ತು. ಹಂಗಂತ ಹೇಳಿ ಎಲ್ಲೋ ಒಬ್ಬ ಆಕೈತಿ ಅದು. ಕೋಟಿಗೊಬ್ಬ ಶರಣ ಅಂತಾರೆ. ಕೋಟಿಗೊಬ್ಬವ
ಎಲ್ಲರೂ ಹೇಳೋರು ಕೇಳೋರು ರಗಡ್ ಬಂದಿದ್ದೀವಿ, ಆದರೆ ಯಾರಪ್ಪ ಅದನ್ನು ಹೊಡೆದು ಹಾಕಿದವ್ರು ಯಾರು? ಅದರ ಸ್ಥಿತಿ ಹತ್ತೈತಿ ಅವಾಗ ಅವಾಗ ಆ ಇರುವಿನ ಅನುಭವ ಆಕೈತಿ. ಕಾಮ ಯಾವಾಗ ನಾಶ ಆಕೈತಿ ಯಾವಾಗ ರಾಮ ಸದನ. ಕಾಮನ ಕಾಟ ತಪ್ಪಿಸ್ಕೊಂಡಾಗ ಯಾರದೇವ್ ತಪ್ಪಿಸ್ಕೊಂಡವ್ರು? ಅದ್ರ ಕೈ ಅಷ್ಟಕ್ಕೆ ಒದ್ದಾಡೋದು ಹೇಳೋದಾಗ ಕೇಳೋಕೆ ಕಷ್ಟ ಆಗೈತಿ ಹೊರತು ಅದನ್ನು ಒಳಗೆ ಹೋಗಿಲ್ಲ. ಹಂಗಂತೇಳಿ ಮತ್ತು ವ್ಯಾಮೋಹದಾಗ ಬಿದ್ದು ಹೊಳೆ ಆಡ್ತೀವಿ. ನಾವು ಹೆಸರಿಗೆ ಹೇಳುವುದು ಕೇಳುವುದು ನಡೆಸಿವಿ, ಒಳಗೆಲ್ಲ ಕಾಮಗಳ ಬೈಕ್ ಇರ್ಲೇ ಅಂತೇವೆ ನಾವು. ಯಾವ್ದಕ್ಕೆ ಬೇಡನು ಇನ್ನು ಹೊಳ್ಳಿ ನೋಡ್ದಂಗ ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದು ಪರಮ ವೈರಾಗ್ಯ. ಅಂತಹ ದೃಢವಾದಂಥ ವೈರಾಗ್ಯ ನಮ್ಮಲ್ಲಿ ಗಟ್ಟಿ ಆದಾಗ ಇದರ ಅನುಸಂಧಾನ ಮಾಡಕ್ ಬರ್ತೈತಿ. ಬಿಡು ಪುರುಷತ್ರಿ ಅನುಭವ ಬರ್ತೈತ್ರಿ ನಮ್ಗೆ. ಇಚ್ಛೆಗಳನ್ನ ಬಿಡು ಪುರುಷತ್ರಿ ಆ ಸೂತ್ರ ಹತ್ತೈತಿ ನಮ್ಗೆ. ನಾವು ಒಳಗೆ ಅದನ್ನ ಹಿಡ್ಕೊಂಡು ಇದನ್ನ ಹೇಳುದು ಕೇಳುದು ಮಾಡ್ತೇವಿ, ಅದಕ್ಕೆ ನಮಗೆ ಇದು ಹತ್ತವಲ್ದು. ಬಿಟ್ಟಾಗ ದೊರೆಯುವಂತಹ ಸುಖ ಉಪದೇಶದಿಂದ ದೊರೆಯುದಿಲ್ಲ. ಬಿಡು ಅಂತ ಹೇಳಿದ್ರೆ ದೊರೆಯುದಿಲ್ಲ. ಬಿಟ್ಟು ಅನುಭವಿಸ್ತು. ಸದ್ದ ಬಿಟ್ರೆ ಸದ್ದ ಅನುಭವ. ರೋಕಡಿ ಅದು ಉದ್ರಿ ಅಲ್ಲ. ಸದ್ದ ಬಿಟ್ರೆ ಸದ್ದ ನಿನಗೆ ಅದರ ಲಾಭ ಐತಿ. ಬಿಟ್ಟಾಗ ದೊರೆಯುವಂತಹ ಸುಖ ಬರೀ ಹೇಳ್ಕೊಂತ ಹೊರ ಸಿಗೋದಿಲ್ಲ. ಬಿಟ್ಟು ಅನುಭವ ಮಾಡ್ಕೊಳಕ್ಕಾಗಲ್ಲ. ತ್ಯಾಗದಿಂದನ ನಿನಗದು ಸೌಖ್ಯ, ಘನ ಸೌಖ್ಯ ನಿಂತಿರ್ತದೆ. ಶಾಶ್ವತವಾದಂತಹ ಆನಂದದ ಸ್ಥಿತಿ ಈಗ ಬಿಡು ಪುರುಷತ್ವೇ ನಿನಗೆ ಅದೈತಿ. ಮತ್ತದ್ರ ಬೇಕ ರಾಗ ಪ್ರೀತಿ ಐತೆ ಮತ್ತೆ ನೀನು ಬಂಧನ ಗಟ್ಟಿ ಆಕೈತೆ. ಅದು ಮತ್ತೆ ಅದಕ್ಕೆ ಹೃದಯಗತವಾದಂಥ ವಾಸನಾ ಗ್ರಂಥಿ ನಾಶ ಆಗುತ್ತೆ ನೋಡಿ. ಪೂರ್ಣ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಅವೆಲ್ಲ ನಾಶ ಆಗುತ್ತೆ. ಎಳ್ಳಷ್ಟು ಉಳಿದು ನಾವು ಹೃದಯ ಗ್ರಂಥಿ ನಾಶ ಆಕೈತಿ. ಅದೇ ಅದ್ರ ಗೊತ್ತು. ಸಮಾಧಿ ಹೊಂದಿದಾಗ ಅದು ನಾಶ ಆಕೈತಿ. ಕೇಳಬೇಡ ಅಂತಿದ್ರು ಅದು. ಅದನ್ನಾರ ಹೊಂದಬೇಕು, ಜಗತ್ತಿನಾಗ ಏನಾರ ಮಾಡಬೇಕು ಅನ್ನೋದು ಉಳಿದಿಲ್ಲ. ಹೃದಯ ಗ್ರಂಥಿ ನಾಶ ಯಾವಾಗ ಆಕೈತಿ? ಸಮಾಧಿಯನ್ನು ಹೊಂದಿದಾಗ. ಅದಕ್ಕೆ ನಾವು ಅದನ್ನು ಹೊಂದಲಿಕ್ಕೆ ಪ್ರಯತ್ನ, ಜ್ಞಾನ ಸಮಾಧಿಯನ್ನು ಹೊಂದಬೇಕು. ದಿನನಿತ್ಯ ನಾವು ಅಜ್ಞಾನ ಸಮಾಧಿ ಹೊಂತೇವೆ ನಿದ್ರಿ ಒಳಗೆ. ಮತ್ತು ಎಂದಿನಂತೆ ಅದ ವ್ಯವಹಾರ ನಡೀತೈತಿ. ಇನ್ನು ನಿಜದ ಎಚ್ಚರ ಜ್ಞಾನ ಸಮಾಧಿಯನ್ನು ಯಾವಾಗ ನೀವು ಹೊಂತಿ ಯಾವಾಗ ಇದರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬಿಡುತ್ತೆ. ಎಲ್ಲದರ ಬಗ್ಗೆ ಉದಾಸೀನ ಬರುತ್ತೆ ಆಗಿಬಿಡ್ತೈತಿ. ಯಾಕೆ ಅದ್ರ ಹಕ್ಕಿಕತ್ತಿ ಗೊತ್ತಾದ ಕೂಡಲೇ ಅವ ಅದರ ತುಡುಗಕ್ಕೆ ಹೋಗುದಿಲ್ಲ. ಜ್ಞಾನ ಆದವಾಗ ನೀವು ಆಗೇ ಇಲ್ಲ ಅಂತ. ಇದು ಹೇಳ್ತೈತಿ ಕೇಳ್ತೈತಿ ಅನ್ನಕ್ಕೆ ಕೇಳಕ್ಕೆ ಅಷ್ಟ ಆಗೈತಿ ಹೊರತು ಅದನ್ನು ಅನುಭವಕ್ಕೆ ತಗೊಳಕ್ಕಾಗಿಲ್ಲ. ಬಿಟ್ಟು ಅನುಭವಕ್ಕೆ ತಗೊಂಡು ಅದ ಸ್ವಾದ ಹೆಚ್ಚಿತ್ತು ಅಂದ್ರೆ ಒಳ್ಳೆ ನೋಡುದು ನಾವು. ಎಲ್ಲರ ಸ್ವರೂಪ ಅದು ಒಂದ ಐತಿ. ಅವ್ರದ್ದು ಬೇರೆ ಇವ್ರದ್ದು ಬೇರೆ ಇಲ್ಲದ್ರಾಗ. ಅವ್ರ ಆನಂದ ಬೇರೆ ಇವ್ರ ಆನಂದ ಬೇರೆ. ಅವ್ರ ಆನಂದಕ್ಕೆ ಒಗ್ಗರಣೆ ಇವ್ರ ಆನಂದಕ್ಕೆ ಬಂಡಿ ಹೇರಿ ಬಡ್ದಿರ್ತಲ್ಲ. ಅಲ್ಲಿ ಭೇದ ಇಲ್ಲ. ಎಲ್ಲರ ಏಕತ್ವದ ಅನುಭವ ಅದು ಒಂದ. ಜೀವ ನಿದ್ರೆ ಒಳಗೆ ಅಡಗಿರ್ತಾನ, ಅಲ್ಲಿ ಅಜ್ಞಾನದ. ಅಲ್ಲಿ ಅನ್ಯ ಭಾವನೆಗಳು ಯಾವೂ ಇರುದಿಲ್ಲ, ನಾಶ ಆಗಿರೋದಿಲ್ಲ. ಇಲ್ಲಿ ವಾಸನಾದಿಗಳು ಅಡಗಿರ್ತಾವ. ಹಂಗಂತೇಳಿ ಮತ್ತೆ ಎಚ್ಚರ ಆದ್ಮೇಲೆ ಮತ್ತು ಅದ ವ್ಯವಹಾರದಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರ್ತಾರೆ. ಹೆಂಗ ಹೊರಗೆ ಬಂದಿ ನೋಡು ಬಹಿರ್ಮುಖ ವೃತ್ತಿ, ಅದರ ಒಳಗೆ ಸರಿ. ಎಷ್ಟೆಷ್ಟು ಹೊರಗೆ ಬಂದು ಎಷ್ಟೆಷ್ಟು ಹಿಂದಕ್ಕೆ ಸರಿ ಅಂತ. ರೀಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ ಅಂತರ್ಮುಖಿ ಆದ. ಹೆಂಗ ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಸಮಾಧಾನ ಶಾಂತಿ ಸಿಗುತ್ತೆ. ಸಮುದ್ರದ ಒಳಗೆ ಹೆಂಗೆ ಹೊಕ್ಕಿ ತೆರೆಗಳ ಇವೆಲ್ಲ ಕಡಿಮೆ ಕೋಂತ ಹೋಗ್ತಾವ. ಹೌದಿಲ್ಲ? ಹೊರಗೆ ಬಂದಾಗ ತೆರೆಗಳ ಹಾವಳಿ ಹೆಚ್ಚಕ್ಕವು. ವಾಸನಾ ತೆರೆಗಳು ಇಲ್ಲಿ ಹೊರಮುಖ ಆದಾಗ ಭಾಳ ಇವೆಲ್ಲ. ಹೆಂಗ ಒಳಗೆ ಸರಿತಿ ಅಂತರ್ಮುಖಿ ಅಕ್ಕಿ ಅಷ್ಟಷ್ಟು ಈ ವಾಸನೆಗಳು ಕಡಿಮೆ ಕೋತವು. ಯಾವ ವಾಸನಾ ತೆರೆಗಳು ಹೇಳ್ದಂಗೆ ಇದ್ದದ್ದಾದ ಸಮಾಧಿ ಸ್ಥಿತಿ ಅಂದರು, ಜ್ಞಾನ ಸ್ಥಿತಿ. ನಿಸ್ತರಂಗಾಂಬುದಿಯಂತೆ ತೋರುತ್ತಿರ್ಪದೇ ತೂರ್ಯವು ಅಂದರು. ಯಾವ ಬೈಕೆಗಳು ಅವನನ್ನು ಕಾಡುದಿಲ್ಲ. ಅಂತರ್ಮುಖಿ ಆಳವಾಗಿ ಅಂತರಂಗದಲ್ಲಿ ಅದನ್ನು ಅನುಭವ ತಗೊಂಡು ಉಳ್ಕೊಳಕತ್ತು ಅಂದ್ರೆ ಇದರ ಕಾಟೆಲ್ಲ ತಟ್ಟಬೇಕು.
ಅದಕ್ಕೆ ನಾವು ಧ್ಯಾನ ಕೂಡಬೇಕಾಗೈತಿ. ಈ ಬಹಿರ್ಮುಖ ವೃತ್ತಿಯನ್ನೆಲ್ಲ, ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಅನುಭವ ತಗೊಳ್ಳುವ ಪ್ರಯತ್ನ ನಾವು ಮಾಡಬೇಕಾಗೈತಿ. ಬಂದ್ ಮಾಡೋಣ ಇದನ್ನು, ಇವು ಇರುದ ಅದು ಇರುದ ಅಂತ ಎಂದು ಸಾಧ್ಯ ಆಗುತ್ತೆ. ಮನೋ ವ್ಯಾಪಾರಗಳೆಲ್ಲ ಅಳದಾಗ ಇದು ಒಳಗೆ ಆನಂದದ ಸೂತ್ರ ಹತ್ತೈತಿ ನಮಗೆ. ಏನು ಅವೆಲ್ಲ ಬಂದಾದಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ತಾವ. ಅವಾಗ ಅವ ಬರೋಬ್ಬರಿ ನಡೆದೈತಿ ಸಾಧನ ಅಂತ ಖಾತ್ರಿ ಮಾಡ್ಕೋದು. ಎಲ್ಲ ಮನೋ ವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರಗಳು ಅಳದಾಗ ಇವೆಲ್ಲ ನಮಗೆ ತೋರ್ತಾವು. ಯಾರು ನಿಜವಾಗಿ ಅದರ ಮುಂದುವರೆದಿರ್ತಾರ, ಮುಂದುವರೆದ ಸಾಧಕರಿಗೆ ಸೂಕ್ಷ್ಮ ಶರೀರಗಳು, ದೇವತಾದಿಗಳ ಶರೀರ, ರಾಕ್ಷಸಿ ಪಿಶಾಚಿ ಶರೀರಗಳು ಕಾಣಿಸ್ತಾವು. ಅದಾದ್ರ ಗೊತ್ತು. ಅದ್ರಾಗ ಅದನ್ನ ಮಳ್ಳ ಹಾಕೊಂಡು ಕುಂತಂದ್ರೆ, ಅದಕ್ಕೆ ಮಳ್ಳು ಬಿದ್ದು ವಿಲೋಭನೆಗಳಿಗೆ ಒಳಗಾದ್ರೆ ಮುಗಿದು ಹೋಗ್ತೀನಿ ನಿನಗೆ. ಅದ ಅಲ್ಲೇ ಕಟ್ ಆಗ್ತೀನಿ, ಯೋಗ ಭ್ರಷ್ಟ ಹಾಕೀನಿ. ಮತ್ತೆ ಕುಂಠಿತ ಆಗ್ತೀನಿ ಸಾಧನೆ ಎಲ್ಲ. ಅವಾಗ ವಿವೇಕ ನಿನ್ನಲ್ಲಿ ಜಾಗೃತಿ ಅಂತ ಪ್ರಸಂಗದೊಳಗೆ ಮಹಾತ್ಮರು ಹೆಂಗೆ ವರ್ತನ ಮಾಡಿದ್ರು. ಅದಕ್ಕೆ ಅದನ್ನ ನೋಡ್ಕೊಂತ ಕುಂತಿ ಅದ್ರಾಗ ಹೋಗಿ ಬಿಡ್ತೀನಿ ನಿಂದೆಲ್ಲ. ಎಲ್ಲರಿಗೆ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಟೈಮ್ ಆಗೈತೆ, ಓಡು ಹೊಂಟಿರ್ತೀವಿ. ಯಾವ್ದಾರ ಡಂಬರಾಟ ನೋಡ್ಕೊಂತ ನಿತ್ಯ ಅಂದ್ರೆ ಮುಗಿದು ಹೋಗ್ತೀನಿ ನಿಮ್ಗೆ. ಯಾಕ್ರಿ ಬಸ್ ಹೋಗಿಬಿಡ್ತೈತಿ, ಹೌದಿಲ್ಲ? ಮತ್ತೆ ಅದು ಬರೋ ಈ ಬಾಳೆದ ಆಟಕ್ಕೆ ಮಳ್ಳು ಹಾಕೊಂಡು ಕುಂತಿ ಅಂದ್ರೆ ತೀರ್ ನೋಡು. ಚಂದ ಆಗೈತಿ ಇದು ನಮಗೆ, ಹೌದಿಲ್ಲ? ಇದ್ರ ಆಟ, ಬಾಳೆದ ಆಟ, ಕಣ್ಣಿಗೆ ಒಲ ನೋಟ ಅಂತ ಒಳ್ಳೆ ಚಂದ ಆತ ಅಂತ ಇದನ್ನ ನೋಡ್ಕೊಂತ ಕುಂತಿ ಹೋತ ಶರೀರ ಅಲ್ಲ. ಇದ್ರಾಗ ಹೋಗ್ತೀನಿ, ಬಾಳೆದ ಇದ್ರಾಗ ಹೋಗ್ತೀನಿ. ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ಇವೆಲ್ಲ ಇದು ಆಟ ನೋಡ್ಕೊಂತ ಕುಂತಲ್ಲ, ಏನೂ ಲಾಭ ಇಲ್ಲ. ಇಂಥ ಆಟ ಎಷ್ಟು ನೋಡಿ ಅವನ್ನೆಲ್ಲ. ಎಲ್ಲವನ್ನ ಹಿಂದಕ್ಕೆ ಸರಿಸಿ ಎಲ್ಲ ಅದ್ರ ಕಡೆ ಗಮನ ಕೊಡದ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ನಡಿಬೇಕು ನೋಡಿ. ಏನು ಅದೇ ಜಡ ಬಂದ್ಬಿಟ್ಟೈತೆ ನಮ್ಗೆಲ್ಲ ಬಿಡುದು ಅಂತ. ಎದ್ರ ಮ್ಯಾಗೂ ಅಭಿರುಚಿ ಉಳಿಬಾರ್ದು. ಏನು ವಿವೇಕ ಉದಯ ಆದಾಗ ಬರ್ತೈತೆ ನಮ್ಗೆ. ಅದೆಲ್ಲ ದೋಷವನ್ನು ಕಂಡಾಗ ಅದ್ರ ಮ್ಯಾಗಿನ ಆಸಕ್ತಿ ಹೋಗಿಬಿಡ್ತೈತೆ. ನಾವು ಮಾತ್ರ ಸಂಧ್ಯಾ ಮಾಡಿದ್ರೆ ಕೆಲಸ ಆಗೋದು, ಹೆಸರಿಗೆ ಮಾಡಿದ್ರೆ ಕೆಲಸ. ವೃತ್ತಿ ಬ್ರಹ್ಮಾಕಾರ ಆದಾಗ ಅದಕ್ಕೆ ಸಂಧ್ಯಾ ಅಂತ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಯಾರು ಅದರ ಅನುಸಂಧಾನದಾಗ ತೊಡಗ್ತಾರ ಅವ್ರು ಅದರ ಲಾಭ ಪಡಿತಾರ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದು ಕಲ್ಪನಾ ರಹಿತ ಇರುವುದನ್ನು ಅನುಸಂಧಾನ ಮಾಡೋದು, ಇದು ಒಂದೇ ನಮ್ಗೆ ಲಾಭ. ಬಾಕಿದ್ರೊಳಗೆ ಏನು ಮಾಡಿದ್ರು ಲಾಭ ಇಲ್ಲ. ಕಲ್ಪನಾ ರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗಬೇಕಾಗಿದೆ. ಏನು ಉತ್ಕಟ ಇಚ್ಛಾ ಇದ್ರೆ ಆಕೈತಿ ನಮ್ಗೆ, ಆಗ್ತೈತಿ. ಏನು ಯಾರಲ್ಲಿ ವಾಸನೆಗಳ ನಾಶ ಆಗಿ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಬೇಕನ್ನುವಂಥ ಪ್ರಬಲ ತರವಾದಂಥ ಇಚ್ಛೆ ಉದಯ ಆಕೈತಿ. ಅವಾಗ ಅವಾಗ ಸೂತ್ರ ಹತ್ತೈತಿ. ಏನು ಬೇಕಲ್ಲ, ಉತ್ಕಟ ಇಚ್ಛಾ ಬೇಕು ಇದಕ್ಕೆ. ಉತ್ಕಟ ಇಚ್ಛಾ ಇಲ್ಲಲ್ಲಿ ನೋಡೋಣ ಆರಾಮ್ ನೋಡೋಣ ಆಗೋದು ದೌಡಿದನ್ನು ಹೊಂದಬೇಕನ್ನುವಂಥ ತೀವ್ರತರವಾದಂಥ ಬೈಕ್ ಬೇಕಿದೆ. ಈ ಕಾಮ ಇರಲಿ, ಮುಮುಕ್ಷತ್ವದ ಕಾಮ ಇರಲಿ, ಅದು ನಿನ್ನನ್ನು ರಾಮನಡಿಗೆ ಒಯ್ತೈತಿ. ಇಚ್ಛಾ ಮಾಡಿದ್ರೆ ನಿನಗೆ ಅದನ್ನು ಹೊಂದಾಕೋದೈತಿ. ಇದಕ್ಕೆ ಐಚ್ಛಿಕ ನಿದ್ರಾ, ಮಹಾನ್ ನಿದ್ರಾ ಅಂತ ಕರೀತಾರೆ. ಯೋಗ ನಿದ್ರಾ ಯಾವಾಗ ಬೇಕಾದಾಗ ಈ ನಿದ್ರೆಯನ್ನು ಮಾಡ್ಲಿಕ್ಕೆ ಬರ್ತೈತಿ. ಆ ಸೂತ್ರ ಸಿಕ್ತೆ ಅಂದ್ರೆ ನೀನು ಸಟಕಿನ ಆ ಭಾವದಾಗ ಉಳ್ಕೊಳಕ್ ಬರ್ತೈತಿ. ನಾವು ಹೊರಗೆ ಹೋಗಿ ಒಂದು ಸ್ವಲ್ಪ ಏನಾರ ಟಚ್ ಆಮಿ ತನ್ನ ಎಲ್ಲ ಅಂಗಾಂಗಗಳನ್ನು ಹೆಂಗೆ ಹೇಳ್ಕೊತೈತಿ. ಅದಕ್ಕೆ ಆಮಿ ಚಿತ್ರ ದೇವಸ್ಥಾನದಾಗ ಹಾಕಿರ್ತಾರಿಲ್ಲ, ಅದನ್ನು ತುಳಿ ಅವನ್ನೆಲ್ಲ ಬಂದ್ ಮಾಡೋ, ನಿಗ್ರಹ ಮಾಡ್ಕೊ ಅಂತ.
ಆಮಿ ತುಳಿದ ಕಾಲ ತುಳಿದ ಅಂದ್ರೆ ಅವನ್ನೆಲ್ಲ ಇಂದ್ರಿಯಗಳಿಗೆ ಹೊರಗೆ ಹೋಗೋ ಇಂದ್ರಿಯಗಳನ್ನೆಲ್ಲ ಒಳಗೆ ಎಳ್ಕೊ ಆಮಿ ಹೆಂಗೆ ಎಳ್ಕೋತತಿ ಯಥಾ ಕೂರ್ಮ ಅಂಗಾನಿ ಏವ ಅಂತ ಆಮಿ ತನ್ನ ಎಲ್ಲ ಅಂಗಗಳನ್ನು ಹೆಂಗೆ ಒಳಗೆ ಎಳ್ಕೊಂತೈತಿ ಅವಾಗ ನಮಗೂ ಇದು ಅನುಭವ ಕೊಡ್ತೈತಿ ಹೊರಗೆ ಹರಿದಾಡೋ 5 ಇಂದ್ರಿಯಗಳನ್ನೆಲ್ಲ ಒಳಗೆ ಅಂತರ್ಮುಖಿ ಬಂದ್ ಮಾಡ್ಕೊ ಅವಾಗ ದೇವ ದರ್ಶನ ನಿನಗಾಕೈತಿ ಅದಕ್ಕೆ ಗುರ್ತಾ ಇಟ್ಟಾರ ಅದನ್ನ ಆಮಿ ಚಿತ್ರ ಎಳ್ಕೊಂಬಿಡ್ತೈತಿ ಅದು ಸಟಕ್ಕನ ಒಳಗೆ ಇಟ್ಕೊಂಡು ಅದು ಆಣಿ ಹೆಚ್ಚು ತುಳಿದ್ರು ಏನಾಗಲ್ಲ ಅದಕ್ಕೆ ಅಷ್ಟು ಗಟ್ಟಿ ಇರ್ತದ ಅದು ಏನ್ರಿ ಆಮಿ ಹಂಗೆ ನಾವು ಭದ್ರವಾಗಿರ್ತೇವೆ ಅವನು ಹರಿಬಿಟ್ಟೆ ಅಂದ್ರೆ ಹೋಗ್ತೀನಿ ನಾನು ಹೊರಗೆ ಹನಿ ಕಬರಿಗೆಟ್ಟು ನಾವು ಹಾನಿ ಹಾಕಕ್ಕೆ ಹೋಗ್ತೇವೆ ಅದರಿಂದ ಏನು ಲಾಭ ಮಾಡಿ ನೋಡು ನಿಗ್ರಹ ಮಾಡಿಕೊಂಡು ನಿನ್ನಲ್ಲೇ ಐತಿ ಅನ್ನೋದು ನಿನಗೆ ಬೇಕಾದದ್ದು ಅವಾಗ ಅನುಭವ ಬರ್ತೈತಿ ಬಹಿರ್ಮುಖ ಹೊತ್ತಿಗೆ ಅನುಭವ ಬರೋದು ಹಣಿಕೆ ಹಾಕ ಹೊರಗೆ ಹಣಿಕೆ ಹಾಕೋಕೆ ಅಂತೀವಿ ಎಲ್ಲ ಹೊರಗಿನ ವ್ಯವಹಾರ ಎಲ್ಲ ಇದು ಅಣಿತೈತಿ ದುಃಖ ಕೊಡ್ತೈತಿ ಅನ್ನೋದು ಹೊಳಿಬೇಕಲ್ಲ ನಾವು ಎಲ್ಲಿ ಮಠ ಇದು ಹೊಳಿದಿಲ್ಲ ಅಲ್ಲಿ ತನಕ ನಮ್ಗೆ ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತದೆ ಏನು ಆ ಇಂದ್ರಿಯ ಸಂಪರ್ಕ ಹೋಗೆಲ್ಲ ಇದು ಅನಿತೈತಿ ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ ನಾವು ಯಾವ ಪುಣ್ಯಾತ್ಮ ಹೊಡಿತೈತಿ ಹೊಳೆದವ ಅದನ್ನು ನಿಗ್ರಹ ಮಾಡ್ಕೋತಾನ ಅದ್ರ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ತಾನೆ ಅವನಲ್ಲಿ ಶಮದ ಮಾದಿಗಳು ನೆಲೆಗೊಳ್ತಾವ ವಿವೇಕ ಯಾರಲ್ಲಿ ಜಾಗೃತ ಐತೆ ಅವಾಗ ಅವಾಗ ಅವ ಇದಕ್ಕೆ ಅಧಿಕಾರಿ ಇದನ್ನ ಅಭ್ಯಾಸ ಮಾಡಕ್ಕೆ ಅದ್ರಾಗ ಹಣಿಕೆ ಹಾಕ ಮುದುಕಾದ್ರೂ ಇನ್ನೂ ಬಿಡುವಲ್ದು ಹಣಿಕೆ ಹಾಕೋದು ಹೌದಿಲ್ಲ ಶರೀರ ಮುದುಕಾಗೈತಿ ಆಶಾ ಹರಿಯದ್ದ ಐತ್ರಿ ಅದು ಹೋಗಿಲ್ಲ ಅದು ಚಾಡಿ ಹೋಗುದಿಲ್ಲ ಅದೇ ನಮ್ಮನ್ನು ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ಚಿತ್ತು ಶ್ರದ್ಧ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ ಏನ್ ಅವ ಬಹಿರ್ಮುಖ ವೃತ್ತಿಯೊಳಗೆ ವೇಳೆ ಕಳೆದಿಲ್ಲ ಅವ ವಿವೇಕವಂತ ಯಾವಾಗಲೂ ಅಂತರ್ಮುಖಿಯಾಗಿ ಆನಂದದ ಅನುಭವ ಮಾಡ್ತಿತ್ತು ಏನ್ ಯಾಕೆ ಅವಾಗ ಅದರ ಗತ್ತು ಗೊತ್ತಾಗ್ಬಿಟ್ಟಿರ್ತೈತಿ ಇವನು ಬಂದ್ ಮಾಡಿದಾಗ ಇದು ಅನುಭವ ಬರ್ತೈತಿ ಅನ್ನೋದು ಮನೋ ವ್ಯಾಪಾರಗಳ ಇಂದ್ರಿಯಗಳ ವ್ಯಾಪಾರಗಳನ್ನೆಲ್ಲ ವಿವೇಕದಿಂದ ಅವ ಬಂದ್ ಮಾಡ್ತಾನೆ ಬಂದ್ ಮಾಡಿ ಆನಂದದ ಸೂತ್ರ ಅವ ಹಚ್ಕೊಂಡಿರ್ತಾನೆ ಪ್ರತಿಯೊಬ್ಬರಿಗೆ ಬರ್ತೈತಿ ಅದನ್ನು ಮಾಡ್ಕೊಳಿಕ್ಕೆ ನಾವು ವಿವೇಕದಿಂದ ಹಿಂದಕ್ಕೆ ಸರ್ಸಕ್ಕೆ ಬರ್ತೈತಿ ನಾವು ಆ ಕಾಯಕ ನಾವು ಮಾಡ್ಬೇಕಾಗೈತಿ ಇದ ನಮ್ಮ ಕರ್ತವ್ಯ ಹೊರಗೆ ಓಡಾಡೋ ಮನಸ್ಸನ್ನ ಹಿಂದಕ್ಕೆ ಸರ್ಸಿ ಎಲೆ ಮನಸ್ಸ ಏನೈತಿ ನಿನಗೆ ಅದ್ರಾಗ ಯಾವ ಇಂದ್ರಿಯ ಸಂಪರ್ಕ ಹೋಗೋದಾಗೂ ನಿನಗೆ ಲಾಭ ಇಲ್ಲ ಅಂತ ತಿಳಿದು ಮನಸ್ಸನ್ನು ಹಿಂದಕ್ಕೆ ಸರ್ಸೋ ಪ್ರಯತ್ನ ಈ ಕಾಯಕ ನಾವು ಮಾಡ್ಬೇಕಾಗೈತಿ ಈ ಕಾಯಕ ಮಾಡಿದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತೆ ಅವಾಗ ಕೈಲಾಸ ನಿನಗೆ ಬರೀ ಇಂದ್ರಿಯಗಳ ಸಂಪರ್ಕವನ್ನು ತೃಪ್ತಿಪಡಿಸೋ ಕಾಯಕದಾಗ ತೊಡಗಿವ್ ನಾವು ಅದಿಲ್ಲ ಚರಿತಾರ್ಥಕ್ಕೆ ಬೇಕಾಗುವ ಬರೀ ಅದ ವ್ಯವಸಾಯ ಮಾಡ್ಕೊತ ಕೊಂಡೋದು ನಾವು ಇಂದ್ರಿಯಗಳ ಮಜಾ ಮಾಡೋದು ಬಹಳಷ್ಟು ಗಳಿಸೋದಪ್ಪ ದುಡ್ಡು ಗಳಿಸಿ ಏನು ಮಾಡೋ ಮಜಾ ಮಾಡೋದು ಅದರಾಗ ಸುಖ ಎಂಜಾಯ್ ಮಾಡೋದು ಅದಿಲ್ಲ ತಿನ್ನೋದ್ರಾಗ ನೋಡೋದ್ರಾಗ ಮನುಷ್ಯ ನೋಡೋದ್ರಾಗ ಇದ್ರಾಗ ಕಾಲ ಎಷ್ಟೋ ಶರೀರಗಳು ಹೋದ್ರು ಅವು ತೃಪ್ತಿ ಪಡ್ಸಕ್ ಆಗಲಿಲ್ಲ ನನಗೆ ವ್ಯರ್ಥ ಆತಲ್ಲೋ ನಿನ್ನ ಜನ್ಮ ಎಲ್ಲಿ ಉಳ್ದೈತಿ ಹೇಳಂಗ ಎಷ್ಟು ಜನ್ಮದಾಗ ಹುಟ್ಟಿ ಬಂದರೂ ಅದನ್ನು ತೃಪ್ತಿ ಪಡ್ಸಕ್ಕಾಗಿಲ್ಲ ಎಷ್ಟೋ ಶರೀರಗಳನ್ನು ಹಿಂಗ ಕಳೆದಿಲ್ಲ ತನು ಅನೇಕವು ನಿತ್ಯ ಭವಭವಂಗಳಲ್ಲಿ ಇವನು ತೃಪ್ತಿಪಡಿಸುವ ಸಂಬಂಧ ಎಷ್ಟೋ ಶರೀರ ಕಳ್ಕೊಂಡಿಲ್ಲ ಇದು ಒಂದ ಶರೀರದ ನಿಜವನ್ನು ತಿಳ್ಕೊಳ್ಳಿಕ್ಕೆ ಅವನು ಬಂದ್ ಮಾಡಿ ನಿನ್ನೊಳಗೆ ಐತನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ ಅವನು ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಈ ಕೆಡುವ ಕಾಯದ ಮೋಹವನ್ನು ಮನುಜ ಅಂತ ಕೆಟ್ಟು ಹೋಗುವಂತ ಇದನ್ನು ಶರೀರದ ಮ್ಯಾಗಿನ ವ್ಯಾಮೋಹ ಇಟ್ಟುಕೊಂಡು ಎಂದು ಹೊಂದವ ನೀನು ಸಾಧ್ಯ ಇಲ್ಲ ಏನ್ ಮೋಹಕ್ಕೆ ಬಿದ್ದರೆ ಹೋಗ್ತಾನೆ ಬೀಳಿದ್ದವ್ರು ಪಸಿಗೆ ಬೀಳಿದ್ದವ್ರು ಯಾರ್ದಾರೆ ವಿಷಯ ವ್ಯಾಮೋಹಕ್ಕೆ ಬೀಳಿದ್ದವ್ರು ಎಲ್ಲಿ ಒಬ್ಬ ಅಂತ ವಾತಾವರಣ ಅಂತವ್ರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ವ್ಯಾಮೋಹ ಕಡಿಮೆ ಏನ್ ಹಂಗ ಜಡ ಬುದ್ಧಿ ಜಡ ಸಂಘ ಮಾಡೋದ್ರಿಂದ ಮೊದಲು ಅದ್ರ ವ್ಯಾಮೋಹ ಹೆಚ್ಚು ಗೊತ್ತಾಗದಂಗೆ ಅದ್ರ
ಅದು ಮತ್ತಟು ಅದ್ರ ಕಡೆ ವ್ಯಾಮೋಹ ಗಟ್ಟಿ ಆಗೈತೆ ಜಡ ಬುದ್ಧಿ ಜಡ ಸಂಘದಿಂದ ಏನ್ ಅದಕ್ಕೆ ಅವನು ವರ್ಜ್ಯ ಮಾಡು. ಯಾವಾಗಲೂ ಯಾರ ಅದನ್ನು ಕಳ್ಕೊಂಡಿರ್ತಾರೆ ವಿಷಯದ ವ್ಯಾಮೋಹವನ್ನು ಅವರ ಸಂಘವನ್ನು ಮಾಡು. ಅವಾಗ ನಿನಗಿದು ಮಾರ್ಗ ಸಿಗ್ತೈತಿ. ಏನ್ ಅದು ಅವ್ರ ಸಂಘ ಇಲ್ಲದಕ್ಕೆ ನಮಗಿದು ಜಡಬುದ್ಧಿ ಜಡ ಸಂಘ ಮಾಡಿ ಮಾಡಿ ಮತ್ತಟ್ಟು ಅದು ಗಟ್ಟಿಯಾಗುತ್ತೆ. ನಿದ್ದೆ ಹೆಚ್ಚಾಗಿ ಯಾವ್ದ ಇಂದ್ರಿಯ ಸಂಪರ್ಕ ಹೋಗೈತೇನ ಅಲ್ಲಿ? ನಿದ್ದೆ ಹೆಚ್ಚಾಗ ಇಲ್ಲ ಸಮಾಧಿ ಒಳಗೆ ಎಲ್ಲಿದಾವು? ಅಲ್ಲಿ ನಾಮ ರೂಪ ತಾಳ ತಪ್ಪಡಿ ಯಾವ ಕ್ರಿಯೆಯೂ ಇಲ್ಲ ಅಂತ. ಎಲ್ಲ ನಮೂನೆಯ ದುಃಖ ದುಮ್ಮಾನಗಳ ಬಿಡುಗಡೆಯಿಂದ ಆನಂದವು ಅನುಭವಕ್ಕೆ ಬರುತ್ತದೆ ಅಂತ. ಇದರಿಂದ ಎಲ್ಲ ಕೈ ಬಿಟ್ಟಾಗಿದೆ ಅನುಭವ ಬರೋದು. ಹೊರಗಿನ ವ್ಯಾಪಾರ ಎಲ್ಲ ಬಂದು ಅಳದಾಗ ಇದು ಅನುಭವ ಬರುವಂಥದ್ದು. ಮಹಾನಿದ್ರೆಯ ಅನುಭವದಲ್ಲಿ ಸಂಸಾರದ ತಾಪವು ಎಳ್ಳಷ್ಟು ತನಗಿಲ್ಲವೆಂಬುದು ಶಿಲಾಶಾಸನವಿರುತ್ತದೆ ಅಂತ. ಅದನ್ನು ನಾವು ಖಾತ್ರಿ ಮಾಡ್ಕೋಬೇಕು. ಆ ಸ್ಥಿತಿಯನ್ನು ಪಡೆದು ಇದು ಯಾವುದೂ ಇಲ್ಲ ಅಲ್ಲಿ, ಹೊರಗಿನ ಜಗತ್ತು ಜಗತ್ತಿನ ವ್ಯವಹಾರ ಎಲ್ಲ ಇಲ್ಲ ಅಲ್ಲಿ ಅನ್ನೋದು ಅನುಭವ. ಒಮ್ಮೆ ಅದನ್ನು ಅನುಭವ ಮಾಡಿದೆ ಅಂದ್ರೆ ಇದ್ರ ಕಡೆ ಉದಾಸೀನ ಭಾವ ಮರೆತು ಬಿಡ್ತಾನೆ. ಇದನ್ನೆಲ್ಲ ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿಯಾದ ಅಂತ. ಅಭ್ಯಾಸ ಬಲಿತು ಅಂದ್ರೆ, ಅದು ಸ್ವಾದ ಹೆಚ್ಚು ಅಂದ್ರೆ ಒಳ್ಳೆ ನೋಡುದು. ನಾವು ಜಗತ್ತಿನ ಕಡೆ ಒಳ್ಳೆ ನೋಡುದು. ಏನಾಗೈತಿ ಎಂತಾಗೈತಿ ಅನ್ನೋ ಸುದ ಖಬರ್. ಕನಸಿನಿಂದ ಎಚ್ಚರ ಅದಾವ, ಕನಸಿನ ಬಗ್ಗೆ ಚಿಂತೆ ಮಾಡ್ತಾನ. ಏನಾತಪ್ಪ ನನ್ನ ಕನಸಿನ ವ್ಯವಹಾರ, ಅದ್ರ ಬಗ್ಗೆ ಹೆಂಗ ಅವ ಉದಾಸೀನ ಹಾಕಾನ, ಹಂಗೆ ಇದ್ರ ಬಗ್ಗೆನೂ ಚಿಂತೆ ಮಾಡ. ನನ್ನ ಮಕ್ಕಳು ಹೆಂಡ್ರು ನನ್ನ ಊರು ಏನಾತು ನೆನಸೋದ ಬರೋದಿಲ್ಲ. ಒಮ್ಮೆ ಅದರ ಅನುಭವ ನಿನಗೆ ಆತ ಅಂದ್ರೆ ಏನ್ ಎಲ್ಲ ಕನಸಿನ ಅನ್ನೋದು ಕನಸಾಗಿ ಹೋಗ್ತದ. ಅದ್ರ ಬಗ್ಗೆ ಚಿಂತೆ ಮಾಡ. ಸುಳ್ಳು ಐತೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ ನಾವು ಮಾಡೋದು. ಇದು ವ್ಯವಹಾರಿಕ ಎಚ್ಚರಿಕೆದು, ಇದು ಕನಸಿನಂತೆ, ಇದು ಸುಳ್ಳು ಅನ್ನೋದು ಹೊಳಿಬೇಕಲ್ಲ. ಇದು ಕರೆ ಅಂತ ತಿಳ್ಕೊಂಡು ಇದ್ರ ಮ್ಯಾಗ ಆಸಕ್ತಿ ಉಂಟಾಗೈತಿ ನನಗೆ. ನನ್ನ ಹೊಲ, ನನ್ನ ಮನೆ, ಇದು ನನ್ನ ಎಲ್ಲ ನನ್ನು ಅನ್ನುವ ಭಾವ ಈ ಎಚ್ಚರಿಕೆ ಸಂಬಂಧ ಇಟ್ಕೊಂಡು ಉಂಟಾಗೈತಿ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನಿಜದ ಎಚ್ಚರಿಕೆಯನ್ನು ಹೊಂದಿದಾಗಿದ್ದು ಸಂಬಂಧ ತಪ್ಪಿ ಹೋಗ್ಬಿಡ್ತು. ಇದು ಕನಸಿನಂತೆ ತೋರೆಡಗುವಂಥ ಅವಸ್ಥೆಗಳನ್ನು, ಮೂರು ಅವಸ್ಥೆಗಳಲ್ಲೂ ಮನಸ್ಸಿನ ಅವಸ್ಥೆಗಳು ತೋರೆಡಗ್ತಾವ. ಇವೆಲ್ಲ ಇದಕ್ಕಿದ್ದಂಗಿಲ್ಲ. ತೋರೆಡುವಂಥ ಅವಸ್ಥೆಗಳ ಬೆನ್ನ ಹತ್ತಿರ ಎಂದ ನೀನು ನೆಮ್ಮದಿ ಸಿಗ್ಬೇಕು. ತೋರ್ತಾವ, ಅಡಗ್ತಾವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ನೀನು ಅವ್ಕರು ಕೂಡ ಬರಲಿಲ್ಲ, ಅವ್ಕರು ಕೂಡ ಹೋಗಲಿಲ್ಲ. ನೀನು ಯಾವಾಗಲೂ ಇದ್ದಾವ ನೀನು ಅನ್ನೋದು ತಿಳ್ಕೊ. ಯಾವ ನಿನಗೆ ಹತ್ತಿಲ್ಲ. ಯಾವ ಮನಸ್ಸಿನ ವಿಕಾರಗಳು ನಿನಗೆ ಹತ್ತಿಲ್ಲ, ಶರೀರದ ವಿಕಾರಗಳು ನಿನಗೆ ಹತ್ತಿಲ್ಲ, ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಇದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊಂಡಾಗ ನೀನು ಚಿಂತೆ ಕಡಿತೈತ. ಇದು ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಕುಶಾಗ್ರ ಬುದ್ಧಿಗೆ ಮಾತ್ರ ಅನುಭವ ಬರ್ತದೆ. ಜಡಭಾವನ್ನೆಲ್ಲ ಕೈಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆತಂದ್ರೆ ಬುದ್ಧಿ ಯಾವಾಗಿದ ಅನುಭವ. ಸೂಕ್ಷ್ಮಯ ಅಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶಿ ಅಂತ ಇದಕ್ಕೆ ಅನುಭವ ಬರುವಂಥದ್ದು. ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಸ್ಥಿತಿ. ಸೂಕ್ಷ್ಮ ಆಗ್ಬೇಕಾದ್ರೆ ಜಡಭಾವನ್ನೆಲ್ಲ ಕೈ ಬಿಡ್ಬೇಕು. ನಮ್ಮ ಎದುರಿಗೆ ಬಂದದ್ದೆಲ್ಲ ಅದು ಜಡ, ಅದನ್ನೆಲ್ಲ ಕೈ ಬಿಟ್ಟಾಗಿದೆ ಅನುಭವ ಬರ್ತದೆ. ಮಹಾನಿದ್ರಾ ವರಸುತ್ತಿ ಎರಡೂ ಒಂದವು. ಯಾವ ತೆಗಳಿಕೆ ಹೊಗಳಿಕೆಗಳಾದರೂ ಬಳ್ಳಿಯೊಳಗಿನ ಅಕ್ಷರಗಳು. ಹೌದು, ಬಳ್ಳಿ ಓದ್ತಾನೆ ಬಿಡಬೇಕು. ಯಾರ ಬೇಯಾಕತ್ರ ಹೊಗಳಿದ್ರ ಬೇಯದ್ರ ಹೇಗ್ರಿ ಬಳ್ಳಿ ಓದ್ತಾನೆ ಬಿಡಬೇಕು. ಐಗುಗಳನ್ನು ಹೊಂದಕ್ಕೆ ಹೋಗ್ಬಾರ್ದು.
ಕಾಳು ಕೂಳು ಕೌದಿ ಕುಸ್ತಿಗೆ ಮರುಗುತಿಪ್ಪ ತಂಗೆ ಕೂಟ ಉಪದೇಶ ಪದಗಳು ಅಂತ. ಯಾವ ವಾಸನ ಹೋದ್ರೂ ಕೌದಿ ಕುಸ್ತಿ ವಾಸನ ಹೋಗಿರೋದು ಗೊತ್ತಾಗದಂಗ ಮನುಷ್ಯನನ್ನದು ಮತ್ತು ಮಬ್ಬಿ ಕೆಡುತ್ತದೆ. ಇದು ಪಶು ಪಕ್ಷಿಗಳ ಜನ್ಮದಾಗ ಅಲ್ಲಿ ಒಂದು ಹಿಡಿತದಾಗಿರ್ತದೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದು ಜೋರು ಇರ್ತದೆ. ಇದು ನಿಯಂತ್ರಣ ಇಲ್ಲಿ ಅಲ್ಲಿ ಅವು ಗೊತ್ತಿರ್ಲಿಕ್ಕೂ ಅದು ನಿಯಂತ್ರಣದೊಳಗಿರ್ತಾವ ಪಶು ಪಕ್ಷಿಗಳು. ಈ ಮನುಷ್ಯನಿಗೆ ಯಾವ ನಿಯಂತ್ರಣ ಇರೋದಿಲ್ಲ. ಏನು ಅಷ್ಟೊಂದು ಹಸಿಗೆಟ್ಟದ್ದಂದ್ರೆ ಮನುಷ್ಯನಷ್ಟು ಹಸಿಗೆಟ್ಟ ಪ್ರಾಣಿನ ಯಾವುದಿಲ್ಲ ಅಂತ. ಇವು ಎಲ್ಲ ಹಂಗೆ ಮಾಡೋದಿಲ್ಲ, ಹಸಿಗೆಟ್ಟು ಬಾಳೆ ಮಾಡೋದಿಲ್ಲ ಅವು. ಯಾಕ್ರಿ? ಅವು ನಿಯಮಿತವಾಗಿ ಬಾಳೆ ಮಾಡ್ತಾವ ಅಂದ್ರೆ ಅವಕ್ಕೆ ರೋಗಾದಿಗಳು ಕಡಿಮೆ ಇರ್ತಾವ. ಇದು ಹಸಿಗೆಟ್ಟು ಬಾಳೆ ಮಾಡಿ ಇದೆಲ್ಲ ಶರೀರ ಎಲ್ಲ ರೋಗಗ್ರಸ್ತ ಆಗ್ಬೋದು, ಕೆಡಿಸ್ಕೊಂಡ್ಬಿಡ್ತೆಲ್ಲ ಶರೀರ. ಮನುಷ್ಯ ನಿಯಂತ್ರಣ ಇರುವುದಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಭಾಳ ಎಚ್ಚರದಿಂದ ಇರುತ್ತೆ. ಮಹಾಮೌನ ಸ್ಥಿತಿಯನ್ನು ನಾವು ಹೊಂದಬೇಕಾತಂದ್ರೆ ಹೊರಗಿನ ಯಾವ ಬೇಕಾಗಿಲ್ಲ ಸಾಮಾನು, ಬಾಹ್ಯ ಸಾಧನಗಳು ಬೇಕಾಗಿಲ್ಲ. ಪತ್ರಿ ಪುಷ್ಪ ಕಾಯಿ, ಯಾಕ್ರಿ ಧೂಪ ದೀಪ ಏನೂ ಬೇಕಾಗಿಲ್ಲ. ಜಳಕ ಜಾಪತ್ರಿ ಪಟ್ಟ ಎಟ್ಟ ಇವತ್ತಿ ಹಚ್ಕೊಂಡ್ಪ ಇದನ್ನ ಮಾಡೋ ಅನ್ಕೊಂಡ್ರು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ. ಬೇಕಾದ್ರೆ ಹೇತ್ಕೊಂಡ್ಬಂದ್ರು ನಡೀತೈತಿ. ಅದಕ್ಕೆ ಇದು ಶರೀರದ ಮೊದಲ ಹೊಲಸ. ಯಾಕ್ರಿ? ಅದನ್ನ ತೊಳ್ಕೊಂತ ಕುಂದ್ರು ನಿನ್ನ ಕೆಲಸ ಅಲ್ಲ. ನಿನ್ನ ಕಡೆ ಎಲ್ಲ ಹಾಕ್ಕೊಡು, ಇರುವಿನ ಕಡೆ ಎಲ್ಲ ಹಾಕ್ಕೊಡು. ಮುಗುಲ್ಗೇಡಿಗೆ ಇಷ್ಟ ಹೇಳಿ ಸಾಕದು ಮುಗುಳಿ ತೊಳ್ಕೊಬಿಟ್ಟಿತ್ತಂತ. ಅದು ಇಟ್ಕೋ, ಎಷ್ಟು ಸ್ವಚ್ಛ ಇಟ್ಕೋ ಅದನ್ನ ಶರೀರವನ್ನು. ನಿನಗ ತೊಂದರೆ ಹೋದಿಲ್ಲ. ಅದು ಬಾಹ್ಯ ಶೌಚ ಅದು ಬೇಕಾಗತ್ತೆ. ಆ ಭಾವ ಇರ್ಲಿಲ್ಲ ಅಂದ್ರೆ ಅದು ಏನು ಸಂಬಂಧ ಪಡೋದಿಲ್ಲ. ಬನ್ನಟ್ಟಿ ರುದ್ರ ಸ್ವಾಮಿಗಳನ್ನ ಕಿವಿಯಾಗ ಮನಿ ಮಾಡಿರ್ತಿದ್ವು ಅಂತ. ಅಷ್ಟು ಖಬರ್ಗೆಟ್ಟ ಅದನ್ನ ನೆನಪಿನಾಗಿರ್ತಿದ್ವು ಅಂತ. ತಗಣಿ ಕಿವಿಯಾಗ ಮನಿ ಮಾಡಿರ್ತಿದ್ವು ಅಂತ. ಖಬರ ಇರ್ತಿದ್ದಿಲ್ಲ ಅವ್ರಿಗೆ. ಹಂಗೇನಾರ ಹಾಕಿದ್ದೇನೆ ಹುತ್ತು ಬೆಳೆದತ್ತಂತಲ್ಲ ವಾಲ್ಮೀಕಿಗೆ, ಹಂಗ ಖಬರ ಇರುದಿಲ್ಲ. ಗೆದ್ಲಿ ಹುತ್ತು ಮಾಡಿದ್ವು ಎಲ್ಲ. ತಿಳಿಯಾನ ಕೂದಲ್ದಾಗ ಪಕ್ಷಿಗಳು ತತ್ತಿ ಹಾಕಿ ಮರಿ ತೆಗಿಸಿದ್ವು ಅಂತ. ಹಂಗ ಖಬರ್ಗೆಟ್ಟು ಕುಂತೇನ ನೀನು? ಎಷ್ಟು ದಿನ ಅದು ಅನ್ನೋದು ಖಬರ್ಗೆಟ್ಟುಕೊಂಡು ಆ ಭಾವನೆಯಲ್ಲಿ ಗಟ್ಟಿ ಆತಂದ್ರೆ ಗೊತ್ತಾಗುದಿಲ್ಲ. ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರು ಇರ್ಬೇಕು. ಏನ್ ಹೆದರಾಕ್ ಹೋಗ್ಬೇಡ್ರಿ. ಯಾ ದೇವರು ದಿಂಡ್ರು ಅಂತ ಬಸವಣ್ಣ ಅದಾನ, ಎಲ್ಲ ಓದಾಳ, ದುರ್ಗ ಓದಾಳ, ಇರ್ಭದ್ರ ಅದಾನ, ಗಣಪತಿ ಐತೆ, ಏನೇನು ದ್ಯಾಮ ಓದಾಳ, ದುರ್ಗ ಓದಾಳ, ಏನೇನು ಕಲ್ಪಿಸ್ಕೊಂಡು ಕೂತೀವಿ. ಯಾವ ಇಲ್ಲಿ ಯಾರಿಗಾರ ಹೆದರ್ಕಿದ್ರೆ ಈಗ ಕರ್ಕೊಂಬರ್ಲಿ ಅವ್ರನ್ನ. ಯಾವ್ದಾರ ದೇವ್ರ ದಿಂಡ್ರು ಹೆದರ್ಕಿದ್ರೆ ಈಗ ಹೇಳ್ರಿ ಅಂದ್ರೆ ನೋಡು ಒಂದು ಕೈ ಅವನು ಹೆಂಗದವ ನೋಡು. ಇದ್ರ ಬಾ ನೋಡು ನಾ ಬೋಳಿ ಮಕ್ಕಳಿಗೆ ಅಂತಿದ್ರು ಅಜ್ಜ ಅವ್ರು. ಎಷ್ಟು ಹೆದರಿರಲ್ರಿ. ಬೆದರ್ ಬಡಕ್ ದನ ಇದ್ದಂಗ ಅದ ನೋಡ್ರಿ. ಈ ಹುಣಿವು ಎಲ್ಲವೂ ತಪ್ಪೈತಿ ನಿನ್ನ ಕಾಡಾಕತ್ತಾಳ್ರಿ. ಗುಡ್ಡಕ್ಕೆ ಹೋಗ್ಬೇಕಾಗಿತ್ತು ಅಂತ. ಹೌದಿಲ್ಲ? ಅದೇ ವಂಶ ಪರಂಪರೆ ತಲೆಯಾಗ ಹೋಗಿಸ್ಬಿಟ್ಟೇವ್ ನಮ್ಮನ್ನೆಲ್ಲ. ನಮ್ಮ ಮನೆ ದೇವ್ರಿಗೆ ಹೋಗಿಲ್ರಿ. ಮನೆ ದೇವ್ರಿಗೆ ಹೋಗೋದು ಬಿಟ್ಟು ಅದಕ್ಕೆ ಕಾಡಾಕ್ ತಪ್ಪೈತಿ. ಹೋಗಿ ಬಾ ಅಲ್ಲಿ ಮನೆ ದೇವ್ರು ನಡ್ಕೊಂತ ಅವ ಹೇಳ್ತಾನ. ಹೊತ್ತಿಗೆ ಹೇಳವ ಹೌದಿಲ್ಲ? ಅದು ತನ್ನ ಹೊಟ್ಟೆ ತುಂಬಿಕೊಳ್ಳಕ್ಕೆ ಅವನ್ನೆಲ್ಲ ಒಂದಷ್ಟು ಕಲ್ಕೊಂಡ್ಬಿಟ್ಟಿರ್ತಾನೆ. ಅವ್ನು ಹೇಳ್ಕೊಂತ ಕುಂತು ಬಿಡೋದು. ಅದು ಹೌದಾರಿರ್ತೈತಿ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಮಗೆಲ್ಲ ದುಃಖ ಬರ್ತಾವ ಅನ್ನೋದು ನಮಗೇನು ಗೊತ್ತು. ನೀ ಹೊರಗೆ ಏನು ಮಾಡಿರು ಹೊತ್ತಿಗೆ ಕೇಳಿದ್ರು ಹೇಳೋದಿಲ್ಲ. ನೀ ಪಂಚಾಂಗ ಕೇಳಿರು ಅಂತ ಬೆನ್ನ ತಿರಿದೀವಿ ಬಿಡದವ ಅಂತಲ್ಲ. ಪಂಚಫಳಾರಿಟ್ಟು ಪಂಚಾಂಗ ಕೇಳಿದ್ರೆ ಏನೋ ನೋಡ್ರಿಪ್ಪ ನಮ್ದು ಏನೈತಿ ಹೊತ್ತಿಗೆ ತೆಗಿಯಾಕಂತ ಹೋಗಿರ್ತಾರೆ. ಸ್ವಾಮಿಗಳ ಮನೆಗೆ ಹೋಗಿರ್ತಾರಿಲ್ಲ.
ತೆಗೆದು ನೋಡ್ರಿಪ್ಪ ನಮ್ದು ಏನೈತಿ ಐತಿ ನಿಮ್ದು ಬರೋಬ್ಬರಿ ಟೈಮ್ಗೆ ಬಂದಿರಿ, ಈಗ ಮಾಡ್ಕೋರಿ ಇದನ್ನೆಲ್ಲ, ಚಲೋ ಟೈಮ್ ಐತಿ ನಿಮ್ಗೆ ಅವನ್ನೆಲ್ಲ ಹೇಳ್ತಾನ ನಾವು ಎಷ್ಟೆಲ್ಲ ಖರ್ಚು ಬರ್ತೈತಿ ಅದನ್ನ. ಏನ್ ನೀವ ಎಲ್ಲ ಮಾಡ್ರಿ ಅಂತ ನನ್ನಂತೇಳಿ ಎಲ್ಲ ಮಾಡಿ ರೆಡಿ ಇಟ್ಟಿರ್ತಾವ, ಅವನ್ನ ಕಟ್ಕೊಂಡು ಹೋಗಂತ ನಾವು. ಹೌದಿಲ್ಲ, ಇದನ್ನ ಮಾಡ್ಕೊಂತ ಬರ್ತಾರೆ. ಇಂಥದಕ್ಕೆ ಮಾಡ್ಲಕ್ಕಾರ ಜನ ಎಲ್ಲ. ಆ ಕರೆ ಹೇಳವ್ರು ನಂಬೋದಿಲ್ಲ, ಕುರಿ ಕಟಗರ್ನ ನಂಬುದು, ಜೋಪಾನ ಮಾಡೋರು ನಂಬಲ್ಲ ಅಂತ. ಜ್ಞಾನಿಗಳ ಹೇಳಿದ ಮಾತು ಯಾರು ನಂಬುದಿಲ್ಲ. ಯಾಕ್ರಿ? ನೀನೇ ದೇವರಿದ್ದಿ ಅಂತ ಅನುಭವ ಬರುವಂಗೆ ಹೇಳಿದ್ರು ಒಬ್ಬರಾರ ಹಚ್ಕೊಂತೇವ ಅದನ್ನ ಹಚ್ಕೋದಲ್ಲ. ನಮ್ಮಂತವಂದ ಆಗ್ಬೇಕ್ರಿ ಅಂತ ಅದನ್ನ ಕಡೆಗಣಿಸಿ ಮತ್ತೆ ನಾವು ಅಲ್ಲದನ್ನ ಹಿಡ್ಕೊಂಡು ನಾವು ಅದನ್ನ ಮಾಡೀನಿ, ಆ ದೇವ್ರಿಗೂ ಆದ್ನಿ, ಈ ದೇವ್ರಿಗೂ ಆದ್ನಿ, ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ನೀನು ಜೀವನ ವ್ಯರ್ಥ ಆತಲ್ಲ. ಗುಡಿ ಗುಂಡಾರ ನಡ್ಕೊಂಡ ನಿನ್ನ ಜೀವನ ಎಲ್ಲ ಹೋತು, ಹಾಳಾಗಿ ಹೋತು. ನೀ ಯಾರದೇನೋ ತಿಳ್ಕೊಳಕ್ ನಿನಗೆ ಆಗ್ಲಿಲ್ಲಲ್ಲ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನವಿಟ್ಟರ ಸಲಿಯನುಂಟು ಕಾಣಿಸಲು ಬರಿದೆ. ವ್ಯರ್ಥ ಆತಲ್ಲ ನಿನ್ನ ಜನ್ಮ. ಲಾಭ ಮಾಡ್ಕೊ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಎದರೊಳಗೈತೆ ಅಂದ್ರೆ ತನ್ನನ್ನ ತಾ ತಿಳ್ಕೊಳ್ಳೋದ್ರೊಳಗೈತಿ. ಗುಡಿ ಗುಂಡಾರಕ್ಕೆ ನಡ್ಕೊಳ್ಳೋದ್ರಾಗಿಲ್ಲ. ಅಲ್ಲಿ ದೇವರ ಇಟ್ನೆ, ಇಲ್ಲಿ ದೇವರ ಇಟ್ನೆ, ಅಲ್ಲಿ ಹಣಿಕೆ ಹಾಕಿನಿ, ಇಲ್ಲಿ ಹಣಿಕೆ ಹಾಕಿನಿ, ಒಂದು ನೋಡಿ ಒಂದು ಮತ್ತು ಅದು ಮಾಡ್ದತೆ ಅಂತ ಇದು ಮಂಗ್ಯಾನ ಕೊಲ್ಲುದು ಎಲ್ಲ ಅಂತ. ಹೌದಿಲ್ಲ? ಒಂದು ಮಂಗ್ಯ ಏನ್ ಮಾಡ್ದೈತಿ ಅದನ್ನು ಮಾಡೋದು ಎಲ್ಲ ಅಂಧಾನುಕರಣೆ. ಅಂದು ಅಂದೇನ ನೀತಿ ಗತಾನುಗತಿ ಕೋಲೋಕಾಹ. ಅಜ್ಞಾನಿಗಳ ಕೂಡ ಮತ್ತು ಇವು ಅಜ್ಞಾನಿನ ಇವು. ಕುರಿ ಕಂಡು ಕುರಿ ಅದನ್ನ ಒಂದು ಮಾಡ್ತಂದ್ರೆ ಕುರಿ ಜಿಗಿತಂದ್ರೆ ಅದು ಹಳ ಜಿಗದ ಬಿಡೋದು. ಅದು ಏನೈತೆ ಅನ್ನೋ ತೆಗ್ ಗೊತ್ತಿಲ್ಲಕ ಅದನ್ನ ನೋಡಿ ಒಂದು ಜಿಗದ ಬಿಟ್ಟವೆಲ್ಲ. ಹೌದಿಲ್ಲ? ಹಂಗಾಗೈತೆ ನಮ್ಮ ಬಾಳೆ ಎಲ್ಲ. ಏನ್ ಅಂಧಾನುಕರಣೆ ಅಂತ ವಿಚಾರ ಮಾಡಕ್ ಶಕ್ತಿ ಇಲ್ಲ, ಕಳ್ಕೊಂಡ್ಬಿಟ್ಟೇವೆ. ಇದ್ರೂ ಅದನ್ನ ಕಳ್ಕೊಂಡ್ಬಿಟ್ಟೇವೆ ನಾವು. ಐತಿ ನಿನ್ನಲ್ಲಿ ವಿಚಾರ ಮಾಡುವಂತ ಶಕ್ತಿ, ಜಾಗೃತಗೊಳಿಸ್ಕೊ. ನಿನ್ನಲ್ಲಿ ಐತಿ, ಅದನ್ನು ಉಪಯೋಗ ಮಾಡ್ಕೊ. ಅದನ್ನ ಮರ್ತ ಅದನ್ನ ಅನುಭವಿಗಳು ನಮಗೆ ನೆನಪಿ ತಂದ್ಬಿಡ್ತು. ಎಚ್ಚರ ಆಗಿರುವ ನಿಮ್ಮಲ್ಲಿ ಅಂತ ಪವರ್ ಐತಿ. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ಹೊಂದಲಿಕ್ಕೆ ಬರ್ತೈತಿ. ಅದನ್ನ ಬಿಟ್ಟೇನು ಅಜ್ಞಾನದೊಳಗೆ ಬೆಳಿತೇವೆ. ಬಹಳ ಮಂದಿ ಅಲ್ಲಿ ಯಾರು ತೋಕಾರ ನಾವು ಅತ್ತಾಗ ಹೋಗ್ಬಿಡುದು. ಬಹಳ ಮಂದಿ ಸುಡುಗಾಡ ದಾರಿನೇ ಹಿಡಿದಿರ್ತಾರ. ಹೌದಿಲ್ಲ? ಮಹಾಜನ ಪಂಥ ಏನು ಬಹಳ ಮಂದಿ ಯಾವ ದಾರಿ ಹಿಡಿದಿರ್ತಾರ ಆ ದಾರಿ ಬಹಳ ಮಂದಿ ಸುಡುಗಾಡ ದಾರಿನೇ ಹಿಡಿದಿರ್ತಾರೆ. ಮಹಾಜನ ಅಂದ್ರೆ ತಿಳಿದವರು ಮಾರ್ಗ ಹಿಡಿ, ಬಲ್ಲವರು. ಯಾವ್ದಾರ ಗುಡಿ ಗುಂಡಾರ ನೋಡ್ಕೊಂಡ್ರೆ ಜಗತ್ತಿನ ಮಹಾತ್ಮರಾದವ್ರು ನೋಡಿ ಹೊರಗೆ ಏನಾರು ಮಾಡ್ಕೋತ ಕೂತ್ರ ನಾವು ನಾಮರೂಪಗಳ ಕಡೆ ಎಲ್ಲ ಕೊಟ್ರ ನಾವು ಒಳಗಿನ ಸ್ಥಿತಿ ನಾವು ಅದ್ರ ಕಡೆ ಎಲ್ಲ ಕೊಟ್ಟಿಲ್ಲ. ಅವು ಒಳಗಿಂದ ಹೆಂಗಿರ್ತೈತೆ ಅವ್ರ ವೃತ್ತಿ ಹೆಂಗೆ ಎತ್ತಾಗ ವಿಷಯದ ಕಡೆಗೆ ಹೋಗದಂಗೆ ಒಳಗೆ ಎಲ್ಲ ಅಂತರ್ಮುಖರು ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ನಮಗ್ ಬೇಕಾದದ್ದು ನನ್ನೊಳಗೆ ಐತೆ ಅಂತ ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ರಿ. ಯಾರು ನಿಮ್ಗೆ ಅದನ್ನು ಕೊಡು ತಗೊಳ್ಳೋದು ಏನ್ಸಲ್ಲ. ಅದು ಆನಂದ ಅಥವಾ ಸುಖ. ಏನಾರ ಮಾಡಿ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಸಿಗುದಿಲ್ಲ. ನಿನ್ನೊಳಗಿದ್ದದನ್ನ ನೀನ ಅದನ್ನ ವಿಚಾರದಿಂದ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸದ ನೋಡಿ. ಗುರುಗಳಲ್ಲಿ ನಿಷ್ಠೆ ಉಳ್ಳವನು ಜಿತೇಂದ್ರಿಯನು ಆದ ಮುಮುಕ್ಷು ಪರಮ ಪದವನ್ನು ಹೊಂದುತ್ತಾನೆ ಅಂತ. ಹೌದು, ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇರ್ಬೇಕಲ್ಲ. ಅವಾಗ ಶ್ರದ್ಧಾ ಬೇಕು, ನಂಬಿಕೆ ಬೇಕು. ಅಂದಾಗ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರವನ್ನು ಬಂದ್ ಮಾಡಿ ಅಂತರ್ಮುಖ ವೃತ್ತಿಯೊಳಗೆ ಅದರ ಅನುಭವ ಮಾಡ್ಕೊತಾನೆ. ಜಿತೇಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ಗೆದ್ದವ. ಅವಾಗ ಋಷಿಕೇಶ ಅಂತ ಕರೆದ್ರು. ಇಂದ್ರಿಯಗಳನ್ನ ಹಿಡಿತದಾಗ ಇಟ್ಕೊಂಡವ ಬಂದ್ ಮಾಡ್ತಾನ ಅದನ್ನ ಅಲ್ಪ. ಅದರಾಗ ಏನು ಲಾಭ ಇಲ್ಲ ಅನ್ನೋದು. ಮನೆಗಳಲ್ಲಿ ದೇವರ ಕೂಲಿ ಯಾಕೆ ಮಾಡಿರ್ತಾರಂದ್ರೆ ಬ್ರಹ್ಮನಿಷ್ಠದಿಂದ ಕೇಳಿದಂತ ಅನುಭವವನ್ನ ಅಲ್ಲಿ ಕುಳಿತು ಮನನ ಮಾಡ್ಲಿಕ್ಕೆ ಇರ್ತಾವು. ದೇವರ ಕೋಲಿಗಳನ್ನ ಯಾಕೆ ಮಾಡಿರ್ತಾರೆ?
ಜಗಲಿ ಅಂದ್ರೆ ಅಲ್ಲಿ ನೀನ ಹೋಗಿ ಕುಂತ ಅದ್ರ ಮ್ಯಾಗ ಇದನ್ನ ನೆನಪು ಮಾಡ್ಕೊತ ಕುಂಡ್ರಾಕ ಜಗಲಿ ಹುಳ ಉಪ್ಪಡಿ ಮ್ಯಾಗ ಬರಬಾರ್ದು ಅನ್ನೋ ಸಂಬಂಧ ಎತ್ತರಾಗಿ ಕಟ್ಕೊಂಡು ಕುಂತ ಅಲ್ಲಿ ಧ್ಯಾನ ಕುಂಡ್ರಾಕ್ ಮಾಡಿರ್ತಾರ ಅವನು ಜಗಲಿ. ಅಲ್ಲಿ ಬೇರೆ ಏನೇನೋ ಇಟ್ಟು ನೀ ಬೇರೆ ಅಂತ ತಿಳ್ಕೊಂಡು ಏನೇನು ಕಲ್ಪನಾ ಮಾಡು. ಹಾ, ಅದನ್ನ ದೇವ್ರ ಕೋಲಿ ದೇವ್ರ ಕೆಲಸಕ್ಕೆ ಯಾರು ಉಪಯೋಗ ಮಾಡ್ಕೋತೀವಿ? ಧ್ಯಾನ ಕುಂಡ್ರಕ್ಕೆ ಯಾರು ಉಪಯೋಗ ಮಾಡ್ತೀವಿ? ಅಲ್ಲೆಲ್ಲ ಬೇರೆ ಬೇರೆ ಏನಾರು ತಂತಂದು ದೇವ್ರಾಗ ಇಡ್ತೀವಿ, ಅದು ನೀ ಬೇರೆ ಅಂತ ತಿಳ್ಕೊಂತೀವಿ. ಹಾ, ಹಪ್ಪಳ ಶಾಂಡಿ ಇಡಾಕ ಚಾಲು ಮಾಡ್ತೀವಿ ಅದ್ರಾಗ. ಯಾಕೆ ದೇವ್ರ ಕುಲ್ಯಾಗ ಇಡುವುದಿಲ್ಲ, ಅದು ಟ್ರೆಜರಿ ಇಡ್ತಾನ. ಹೋದ್ರೆ ಕೌದಿ ಕುಸ್ತಿ ಹೊಡ್ಯಾಕ ಅದನ್ನ ಉಪಯೋಗ ಮಾಡ್ಕೋತೀವಿ ದೇವ್ರ ಕೋಲಿಗಳನ್ನು. ದೇವರ ಕೋಲಿನ ದೇವ್ರ ಕೆಲಸ ಅದನ್ನ ಲಾಭ ಯಾರು ತಗೋತೀರಿ ಹೇಳ್ರಿ? ಆ ಸ್ಥಾನದಲ್ಲಿ ಎಣ್ಣೆದ್ದೇನು ನೆನಪಿಗೆ ಬರಬಾರ್ದು, ಬಾಳೆದ ನೆನಪು ಬರಬಾರ್ದು ಅಲ್ಲಿ ನಿನಗೆ. ಅಂತ ಸ್ಥಾನದೊಳಗೆ ಕೂತ್ಕೊಂಡು ಇದನ್ನು ಮಾಡಿರ್ತಾರ ದೇವರ ಕೋಲಿಗಳನ್ನು ಮಾಡಿ ಅಲ್ಲಿ ಕೂತ್ಕೊಂಡು ನೀ ಅದಕ್ಕೆ ಏನೇನೋ ಸಾಮಾನೆಲ್ಲ ಡೆಕೋರೇಷನ್ ಮಾಡಿ ಬರೀ ಅದನ್ನ ನೋಡ್ಕೊಂತ ತಗೊಂಡು ಆ ಫೋಟೋ ಇಟ್ನೆ ಇದನ್ನ ಮಾಡಿನಿ, ಏನೂ ಬೇಕಾಗಿಲ್ಲ. ಅಂತರಂಗದೊಳಗಿದ್ರ ಕೇಳಿದ್ದನ್ನು ಮನನ ಮಾಡ್ಕೋತ ಕೂಡು ಕೆಲಸ. ಅದಕ್ಕೆ ಮಾಡಿದ್ದು ದೇವರ ಕೋಲಿಗಳನ್ನು. ಅಲ್ಲಿ ಧ್ಯಾನ ಕೂತ ಅದ್ರ ಲಾಭ ಪಡ್ಕೋಬೇಕನ್ನೋರು ಎಷ್ಟು ಮಂದಿ ಇದ್ರೆ ಬರೀ ಅವ್ನು ಇಟ್ಕೊಂಡು ಕುಂತು ಏನು ಮಾಡೋ ಪೂಜೆ ನೀರಾಗ ಹಾಕೋದು ಎದ್ದೋದು ಮತ್ತೆ ತಿಕ್ಕೋದು ಒರೆಸೋದು ಇದನ್ನ ಮಾಡ್ಕೊತ ಕುಂತಿ ಆಯ್ತು ದೇವ್ರ ಪೂಜೆ. ಅವ್ನು ನೀರಾಗ ಹಾಕ್ತಾವ, ಹಾಕಿದ್ದು ಮತ್ತೆ ಅದಕ್ಕೆ ಇವತ್ತಿ ಮತ್ತೆ ಬಡಿತಾವ. ಮತ್ತೆ ಇವ್ರು ಪತ್ರಿ ಕೊಟ್ಟಿರ್ತಾರಲ್ಲ, ಪತ್ರಿ ತಗೋರಿ ಅಂತ ಬರ್ತಾರ, ಅದಿಲ್ಲ ಪತ್ರಿ ಮತ್ತೆ ದೇವ್ರ ಪೂಜೆ ಮಾಡಕ್ ಪತ್ರಿ ಬೇಕಂತ, ಹೌದಿಲ್ಲ? ಅಂತ ಅದು ಮಾಡ್ಕೊಂತ ಎಷ್ಟು ತಲೆ ಮಾರ ರೂಪಾಯಿ ಪತ್ರಿ ಕೊಡೋದ ಹೋಗಿ ನಮ್ಮ ಮನೆಗಿಂತ ದೇವ್ರ ಪತ್ರಿ ಕೊಡೋರು ಬರುದು. ನೀವು ಗೋವಿಂದ ಆಗೈತಿ ಎಲ್ಲ ಇಲ್ಲ ದೇವ್ರ. ನಿಮ್ಮ ಮನೆ ದೇವ್ರು ನೀವು ತಗೋರಿ ಅಂತೇಳಿ ನಮ್ಮ ಪಾಲಿಗೆ ಬಂದವು. ಮತ್ತು ಆಸ್ತಿ ಬೇಕು ದೇವ್ರು ಬೇಡನ ಅಂದ್ರೆ ಕೊಡ್ರಿ, ಹಂಗಾರ ನೀವು ಕೊಡ್ರಿ. ಹೆಂಗಾರ ಬಾಂಡೆ ಸಾಮಾನು ಹಾಕೋದು ಗುಳಿ ಹಂಗಾರ ನಾವು ತಗೋತೇವೆ ಅಂತ ಬಾಂಡೆದ ಅವ್ನ ಕರೆದು ಹಾಕಾಕ ನಿಂತಿದ್ದೀವಿ. ಅವ್ನು ತಗೊಂಡು ಏನು ಮಾಡೋದು? ಯಾವಾರ ಸಾಮಾನು ಬರ್ತಾವ ಮತ್ತೆ ಅವನು ತಗೊಂಡು ಏನು ಮಾಡವ? ಅವು ಇರ್ಬದ್ ದೇವರು ಇಂಥವು ಮೈಲಾರ ದೇವ್ರ ಅಂತ ಮಾಡಿರ್ತಾರಲ್ಲ, ಅವನು ಹೊತ್ತೋದು ಮಾಡ್ಯ. ಈ ಗುಡಿ ಬಂದಾಗ ಅವ್ನು 7 ಕೋಟಿ ಒಂದು ಚಂಗೋಲ್ ಒಂದು ಸುತ್ತ ಈ ಹುಚ್ಚರ ಶಾಂತಿ ಅದನ್ನ ನೋಡ್ತೀವಿ. ನಮ್ಮ್ಯಾಗೂ ಹೊರಸ್ಯಾರ ಅವ್ನು ಹೊತ್ಕೊಂಡು ಅಡ್ಡಾಡಿ ಚಂಗೋಲು 7 ಕೋಟಿ ಗಂಗಾಳ ಪಡ್ಕೊಂತ ಏನು ಹುಚ್ಚರ ಶಾಂತಿ ಅವನು ಮಾಡಿ ಹೋದಿಲ್ಲ. ಅವನ್ನ ಎಲ್ಲ ಅಂಧಾನುಕರಣೆ ಮಾಡ್ಕೊಂತ ಕುಂತು ಬಿಟ್ಟಿವಿ. ಜೀವನ ಎಲ್ಲ ಇದ್ರಾಗ ಹೋಗ್ತೀವಿ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಗಿರ್ಲಿಲ್ಲಲ್ಲ. ಅದು ಇರುದಪ್ಪ, ಇದು ಇರುದ, ಹಿಂಗೆ ಮಾಡ್ತಾರ, ಹೌದಿಲ್ಲ? ಬಿಡೋದನ್ನ ಬಿಟ್ಟರೆ ಏನಾರು ಆಕೈತಿ ಅಂದ್ರೆ ನಾವು ಹೊರಗೆ ಕಟ್ಟಿದೆವು. ಇಷ್ಟು ನಂಬಿಕೆ, ಇಷ್ಟು ಒತ್ತು ಕೊಟ್ಟು ಹೇಳಿದ್ರ ಅಜ್ಜವ್ರು. ಅದನ್ನ ಬಿಟ್ಟರೆ ಏನಾರು ಆಕೈತಿ ಅಂದ್ರೆ ಅದನ್ನ ಹೊರಗೆ ಕಟ್ಟಿದೆವು, ಬಿಡೋದನ್ನಂದ್ರೆ. ಅಷ್ಟು ಹೇಳಿದ್ರು ನಂಬಿಗಿಲ್ಲ ಅಂದ್ರೆ ಏನಾರು ಆದಿತ್ತಪ್ಪ ಇದು. ಎಲ್ಲವನ್ನ ಮೂರ್ತಿದ, ಹೌದಿಲ್ಲ? ಎಲ್ಲವನ್ನೂ ಏನು ಮಾಡೋಂಗಿಲ್ಲ. 5 ನೀವೇನು ಹಂಗೆ ಹೋಗುದ ಹಂಗ ಸಾಂಕ್ಟ್ ಬಂದಾಗ ಹೋಗುದ. ನೀವು ಈ ತಲೆ ಹೋಗೋ ಮಟ ಮತ್ತೊಬ್ಬರಿಗೆ ನೀವು ಮತ್ತೆ ಹಡ್ಲಿಗೆ ಮತ್ತೊಬ್ಬರಿಗೆ ಹೊರ್ಸಕ್ ಹಚ್ತಾರ. ಅವ್ರ ಮನ್ಯಾಗೊಬ್ಬರು ಇರೋರ ಹೌದಿಲ್ಲ? ಇಲ್ಲ ಅಂದ್ರೆ ದೇವ್ವಾಗಿ ಬಂದು ನಾನು ಮಾಡಿಲ್ಲ, ನಾನು ಮಾಡ್ರಿ ಅಂತ ಚಾಲು ಮಾಡ್ತಾವ. ಅದ ವಾಸನ ಕಟ್ಕೊಂಡು ಶರೀರ ಬಿಟ್ಟ ಅವ್ರ ಮೈಯಾಗ ಬರಾಕ್ ಕಾಡಾಕ್ ಹತ್ತೇವ. ನಮ್ಗೆ ಅದಕ್ಕೆ ನಾವು ಮಾಡಿದೀವಿ ಇದನ್ನ. ಮಾತು ಅದನ್ನ ಮಾಡ್ಲಿಲ್ಲ ಅಂದ್ರೆ ಅವು ಕಾಡಾಕ್ ಚಾಲು ಮಾಡ್ತಾವ. ಅವ ವಾಸನ ಕಟ್ಕೊಂಡು ಶರೀರ ಬಿಟ್ಟಿರ್ತಾವ. ಅದನ್ನ ಮಾಡೋದು ಉದೋ ಅನ್ಕೊಂತ. ಇಂಥ ವಾಸನೆಗಳ ಸಂಸ್ಕಾರ ಎಂದು ಉದ್ಧಾರ ಆಗ್ಬೇಕು ನೀವೆಲ್ಲ. ಅದಕ್ಕೆ ಅಂಥವ್ರ ಸಂಘ ಬೇಕು. ಮಹಾತ್ಮರ ಸಂಘ ಮಾಡಿದಾಗ ಈ ತಲೆಯನ್ನು ಮಡ್ಡೆಲ್ಲ ಹೋಗ್ತೈತಿ. ದೇವ್ರು ದಿನರು ಅನ್ನೋ ಹುಚ್ಚು ಅರ್ಧ ಕೆಲಸ ಆದಂಗೆ ನೋಡಂತಿದ್ರು ಅಜ್ಜವ್ರು. ಈ ಹೊರಗಿನ ಆಡಂಬರ ದೇವ್ರು ದಿನರು ಗುಡಿ ಗುಂಡಾರ ನಡ್ಕೋದು ಬಿಟ್ಟೆ ಅಂದ್ರೆ ಅರ್ಧ ಕೆಲಸ ಆದಂಗೆ. ಮಾಡಿ ಜೀವಿಗಳಿಗೆ ಸಂತೋಷ, ಯಾವ ಜೀವಿಗೂ ನೋವಾಗದಂಗೆ ಇದ ದೇವರ ಪೂಜೆ ಅಂದಾಗ ನಿನಗೆ ಫಲ ಈ ಒಳ್ಳೆಯ ಇದು ಸಿಗ್ತಾವ ನಿನಗೆ. ಆ ಕಲ್ಲು ಕಟ್ಟಿಗೆ ಪೂಜೆ ಮಾಡಿ ಇಲ್ಲದ ಕಲ್ಪಿತ ದೇವರನ್ನ ಕಲ್ಪಿಸ್ಕೊಂಡು ಅವನು ಮಾಡ್ಕೊಂತ ಏನು ಲಾಭ ಇಲ್ಲ. ಇಷ್ಟು ಬಿಚ್ಚ ಹೇಳಿದ್ರು ತಿಳಿದಿಲ್ಲ ಅಂದ್ರೆ ಏನು ಮಾಡಿ ಹೋಗ್ಕೊಂತ ಹೋಗಿ.
ಮತ್ತು ಅಂದಾನುಕರಣೆ ಮಾಡ್ಕೊಂತ ಹೋಗ್ಯಾನಂದ್ರೆ ಹೋಗು. ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಹೋಗೋ ಮತ್ತು ಯಾರು ಏನು ಮಾಡೋದು. ಈ ಒಂದು ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅವಾಗ ಅದಕ್ಕೆ ಧೀರರ ಕೆಲಸ ಇದಂತ ಅದಿಲ್ಲ. ಅಲ್ಲೆಟ್ ಮಾಡಪ್ಪ ಆ ದೇವ್ರಿಗೆ ಎಟ್ಟು ಇದನ್ನು ಕೊಡಿ, ಅದನ್ನು ಫೋಟೋ ಹಾಕಿ ಇದನ್ನು ಹಾಕಿ ಅದು ಇರ್ಲಿ ಇದು ಇರ್ಲಿ ಮಾಡ್ಕೊಂತ ಕುಂತೇವೆ. ಹಿಂದಿನ ಪೀಳಿಗೆನೂ ಅದನ್ನ ಮಾಡ್ಕೊಂತ ಕುಂತ. ನಮ್ಮ ಹಿರಿಯರು ಇದನ್ನ ಮಾಡ್ಕೊಂತ, ಅವಕ್ಕೂ ಗೊತ್ತಿಲ್ಲ. ಯಾರು ನಿಮಗೆ ಎಚ್ಚರಗೊಳಿಸೋರು ಇದನ್ನ ನಿಜವನ್ನ ತಿಳಿಸ್ಕೊಡೋರು ಯಾರು? ಹಿಂಗ ಹೋಗುದ ಹೋಗು, ನೀವು ಸಾಲ ಸೊರಡೋಗ್ಯ ಅಂತಿದ್ರು ಅದರ ಒಂದನ್ನು ನೋಡಿ ಹಂಗೆ ಮಾಡ್ಕೊಂತ ಹೋಗುದ. ಜೀವನ ಎಲ್ಲ ಅದ್ರಾಗ ಹೋಗ್ತು. ನಿಜದ ಎಚ್ಚರಿಕೆಯನ್ನು ಮಾಡಿಕೊಡೋರು ಯಾರು? ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಮ್ಯಾಗ ನಂಬಿಕೆ ಬೇಕಲ್ಲ, ಅದು ಒಂದು ಪುಣ್ಯ ಬೇಕು. ಅಂದಾಗ ನಿನಗೆ ಲಾಭ ತಗೊಳಕ್ ಬರ್ತದೆ. ಪುಣ್ಯ ಇಲ್ಲದವ್ರಿಗೆ ಅಂತೂ ದೂರ ಕೊಡೋದು ಅಂತ. ಮತ್ತು ಅಲ್ಲಿ ದೇವರ ಇಲ್ಲಿ ದೇವ ಇಟ್ಟಂದ್ರೆ ಮಹಾಪಾಪದ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂದಾರೆ. ಅನ್ಯವಾಗಿ ದೇವರಾಗಿಟ್ಟು ಪೂಜೆ ಮಾಡವು ನರಕವನ್ನು ಹೊಂದಬೇಕಾಗತ್ತೆ ಅಂತ. ಏವನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವಾ ಕ್ಷುತು ಇವನಿಷು ಜಾಯಿತೆ ಅಂತ ಪ್ರಬಲತರ ಶ್ರುತಿ ವಾಕ್ಯ ಹೇಳ್ತದ. ಇಷ್ಟೆಲ್ಲ ಕೇಳಿನೂ ಮತ್ತು ಅನ್ಯವಾಗಿ ಅಲ್ಲಿ ಪೂಜೆ ಮಾಡಿನೇ ಗಂಟಿ ಬಾರಿಸಿನೇ ಧೂಪ ದೀಪ ಮಾಡ್ಕೊಂಡು ಕುಂತಾನೆ. ಅಕ್ಕತೆ ಅವನ್ನೆಲ್ಲ ಕಿತ್ತು ಹೋಗದ ಧೈರ್ಯ ಐತೆನ? ಈ ವಿಚಾರಣೆಯಲ್ಲಿ ದೃಢಪಟ್ಟಿತ್ತಂದ್ರೆ ಬರ್ತೈತೆ ಅದು ಧೈರ್ಯ. ಮಾಡಿ ದೇವ್ರ ಪೂಜೆ ಮಾಡೋದು, ದೇವರ ಜ್ಞಾನ ಅರಿವಿನ ಕಡೆ ಲಕ್ಷ್ಯ ಕೊಡೋದು. ನಿನ್ನಲ್ಲಿ ಐತೆ ಅದು ಅರಿವು, ಜಾಗೃತಗೊಳಿಸೋದು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ನೆನಪು ಮಾಡ್ಕೋಂತ ಕುಂತಾಗ ಅದು ಜಾಗೃತ ಆಕೈತಿ ನಿನ್ನಲ್ಲಿ. ನೀವೆಲ್ಲ ಹೊರಗಿನೂ ಎಲ್ಲ ನಮ್ಮಿಂದ ಹಿಡಿಸ್ಕೊಂಡಿದ್ರಿ, ನಾವು ಕಲ್ಪಿಸಿದ್ದು ದೇವ್ರು ನಮ್ಗೇನು ಕೊಡ್ತಾವು? ಅಜ್ಞಾನದೊಳಗೆ ಹುಟ್ಟಿದ್ದವು, ಕತ್ತಲ್ದಾನ ದೇವ್ರವು. ಅವನ್ನ ಇಟ್ಕೊಂಡು ಕುಂತ ಏನ್ ಮಾಡ್ಕೊಂತ ಪೂಜೆ ಮಾಡ್ಕೊಂತ ಕಾಡ್ತಾವ ನಾವು. ದೇವ್ರು ಕಾಡ್ತಾವಂತ. ಕಾಡುವವು ದೇವ್ರಲ್ಲವು, ಪಿಸಾಚವ. ಅವು ನಿನ್ನ ಕರ್ಮಕ್ಕನುಸಾರ ಅಂತ ಕರ್ಮ ಮಾಡಿ ಅದಕ್ಕೆ ಕಾಡ್ತಾವ ನಿನ್ನ. ನೀ ಒಳ್ಳೇದನ್ನ ಮಾಡಿದ್ರೆ ಅವೇ ಕಾಡ್ತಾವ, ನಿನ್ನ ಸನೇಕ ಬರ್ದಲ್ಲ. ನೀ ಮಾಡಿದ ಕರ್ಮ ನಿನ್ನ ಕಾಡ್ತೈತಿ. ಆ ದೇವ್ರು ಕಾಡೋದಿಲ್ಲ, ನಿನ್ನ ಮಾಡಿದ ಕರ್ಮ ನಿನ್ನ ಕಾಡ್ತೈತಿ. ತಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡುವರು ಹರಿ ಅಂತ. ಏನು ಯಾ ದೇವ್ರ ದಿಂಡು ತಗೊಂಡು ಏನು ಮಾಡು. ತಕದೀರ್ ಗಾಂಡು ಹೋಯ್ತು ಪಾಂಡುಕ್ಯ ಕಾರಣ ಅಂತ. ನೀ ಮಾಡಿದ ಕರ್ಮ ಏನಿತ್ತ ಅಂದ್ರೆ ಆ ದೇವ್ರು ಏನು ಮಾಡೋದು? ದೇವ್ರು ನಡ್ಕೋದು ಬಿಟ್ಟಿ ಅಂತ. ಹೌದು, ದೇವ್ರು ನಡ್ಕೋ ಅಂದ್ರೆ ಇದ ಎಲ್ಲ ದೇವ್ರು ನೋಡಿವೆಲ್ಲ ಇಲ್ಲಿ ಗೊತ್ತಾವೆಲ್ಲ ದೇವ್ರು. ಇವ್ರು ಸರಿಯಾದ ರೀತಿಯಿಂದ ನಡ್ಕೋ, ಮೋಸ ಮಾಡ್ದಂಗ ವಂಚನೆ ಮಾಡ್ದಂಗ ಸುಳ್ಳು ಹೇಳ್ದಂಗ ಅವ್ರಿಗೆ ಯಾಕ್ರಿ ನನ್ನಂಗ ಅಂತ ತಿಳ್ಕೊಂಡು ಬಾಳೆ ಮಾಡೋದು. ಯಾರು ಕೂಡ ವ್ಯವಹಾರ ಮಾಡಕ್ ಹೋಗ್ಬೇಡ, ಮೋಸ ಮಾಡೋದು ವಂಚನೆ ಮಾಡೋದು ಮಾಡಬೇಡ. ಯಾ ದೇವ್ರಿಗೆ ನಡ್ಕೋದ್ ಬೇಕಾಗಿಲ್ಲ. ಈ ಪ್ರಕಾರ ನಿನ್ನ ಆಚರಣೆ ಇತ್ತಂದ್ರೆ ಎಲ್ಲ ದೇವ್ರು ನಿನಗ ನಡ್ಕೋತಾವ. ಅದನ್ನ ಮಾಡಕ್ವಲ್ಲ, ಹೌದಿಲ್ಲ? ಅವ್ಯವಹಾರ ಮಾಡೋದು, ಅಯ್ಯೋ ದೇವ್ರ ಅಂತ ಅಭಿಷೇಕ ಮಾಡಿಸೋದು ನಮ್ಮ ದೋಷ ಹೋಗವ ನಿನಗವ. ಹಣಮಪ್ಪಗೆ ಮಾಡ್ಸಕ್ ಹೋಕ್ಕಿ, ಹಣಮಪ್ಪಗೆ ಯಾರು ಮಾಡಿಸೋವಲ್ರನು ಈಗ ಅಭಿಷೇಕ ಇಲ್ಲ ಇಲ್ಲ ಅದಕ್ಕೆ. ಅದೊಂದು ಆದಿ ಈಗ ದಿನ ಮಾಡ್ತಾರಲ್ಲ, ಹೌದಿಲ್ಲ? ಬಸವನಿಗೆ ಮಾಡ್ತಾರ, ಈ ಗಣಪತಿಗೆ ಮಾಡಾಕ್ತಾರ ವಿಘ್ನ ನಾಶಕ ಅಂತೇಳಿ. ಹೊಕ್ಕವ ನಿನ್ನ ವಿಘ್ನ ಹೋಗ್ಯಾವು? ಇನ್ನೊಬ್ರು ಪೀಡಾ ಕೊಟ್ಟು ನೀ ಅಲ್ಲಿ ಅಭಿಷೇಕ ಮಾಡಿಸಿರ್ ಹೊಕ್ಕವ ನಾವು? ಪೀಡಾ ಕೊಡೋದು ಬಂದ್ ಮಾಡ. ನನ್ನಂಗ ಅಂತ ತಿಳ್ಕೊಂಡು ಬಾಳೆ ಮಾಡ. ಅವ್ರದ್ದು ಬಾಳೆ ನಮ್ದು, ಅವ್ರದ್ದು ನಡಿಲಿ ನಮ್ದು ನಡಿಲಿ. ಪೀಡಾ ಕೊಡ್ದಂಗ ಈ ಆಚರಣೆ ಇಲ್ಲಲ್ಲ ನಮ್ಗ. ನಡತಿ ಬರೋಬ್ಬರಿ ಇರ್ಬೇಕು ನೋಡು. ನಿನ್ನ ನಡತಿ ಬರೋಬ್ಬರಿ ಇದ್ರೆ ಎಲ್ಲಾ ದೇವ್ರು ಬಂದು ನಿನಗೆ ನಡ್ಕೋತಾವ. ನಿನ್ನ ನಡತಿ ತಪ್ಪಿ ನೀ ದೇವ್ರ ದಿನರನ್ನ ಇಟ್ಕೊಂಡು ಪೂಜೆ ಮಾಡ್ಕೋತ ಹೋದ ಮತ್ತಟು ಅದೋ ಗತಿಗೆ ಹೋಗ್ತೀನಿ. ಇದು ಎಲ್ಲಿ ಹೊಳಿಬೇಕು ನಿನಗೆ? ಹೊಳಿದು ಭಾಳ ಕಠಿಣ ಅದ ನಿನಗೆ. ಅಲ್ಲಿ ವಾದ್ಯ ಇಲ್ಲಿ ವಾದ್ಯ ಎಲ್ಲಿ ಹೋಗೋದು ಅವಶ್ಯಕತೆ ನಿನ್ನೊಳಗೆ ಐತಿ. ಬೇಕಾದ ಸತ್ಯ ಪದ, ನಿತ್ಯ ಪದ, ಆನಂದ ಪದ ಅದ್ರ ಕಡೆ ಎಲ್ಲ ಕೊಡು. ನೀ ಅನ್ಯವಾಗಿ ಹುಡ್ಕಾಕೊಂಡಿ ಅದನ್ನು ಬೇರೆ ಗುಡಿ ಗುಂಡಾರಗಳಲ್ಲಿ ಮೂರ್ಖರವರು ಅಂತ. ನಮಗೆ ಬೇಕಾದದು ನಮ್ಮೊಳಗೈತಿ, ಯಾವ ಗುಡಿ ಗುಂಡಾರದಾಗೂ ಇಲ್ಲ ಅನ್ನೋ ಹೊಳಿಬೇಕಲ್ಲ. ಅಂಥದ್ಕ ಮಾಡ್ಲಕ್ಕೆ ನೀವು ಓದಿಲ್ಲ. ಭಾಳ ಕಠಿಣ ಐತಿ. ಅದೇನೆ ಸದ್ವಸ್ತು ಕೆಡಲಾರ್ದಂಥ ವಸ್ತು, ಅದ್ರ ಕಡೆ ಎಲ್ಲ ಕೊಟ್ಟಾಗ ದುಃಖ ಹೋಗ್ತಾವ ಅನ್ನೋದು ಹೊಳಿಬೇಕಾದ್ರೆ ಭಾಳ ಅಭ್ಯಾಸ ಬೇಕಿದೆ. ಅಂತರ್ಮುಖಿಯಾಗಿ ತನ್ನೊಳಗೆ ತಾನು ಶೋಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಸುಖದ ಸಂಶೋಧನೆ ಮಾಡೋರು ಯಾರದೇನು?
ನಾವು ಹೊರಗೆ ಹುಡ್ಕಾಕ್ ಹೊಂಟೇವಿ ಅದನ್ನು ಇಂದ್ರಿಯಗಳ ಮೂಲಕ ಜಗತ್ತಿನ ವ್ಯವಹಾರದೊಳಗೆ ಎಲ್ಲಿ ಸಿಗುದಿಲ್ಲ, ಅದು ನಿನ್ನೊಳಗೈತಿ. ಅಂತರ್ಮುಖಿಯಾಗಿ ನೋಡ್ಕೊಳ್ಳೋ ಕೆಲಸ ಅದ, ಬಹಿರ್ಮುಖ ವೃತ್ತಿಗೆ ಹತ್ತುದನ ಇಲ್ಲಿ. ಏ ವಿವೇಕ ಇದ್ದಾಗ ಬರ್ತೈತೆ ನಮಗದು, ಯಾವುದು ನಿತ್ಯ ಯಾವುದು ಅನಿತ್ಯದ, ಯಾವ್ದು ಹಿತ ಯಾವ್ದು ಅಹಿತದ ಅನ್ನೋ ತಿಳುವಳಿಕೆ ಇದ್ದಾಗ ಇದು ನಮ್ಗೆ ಅನುಭವ ಬರಕ್ಕೆ ಶುರು ಹೋಗ್ತೈತಿ. ಈ ವಿವೇಕ ಜಾಗೃತ ಅವಾಗ ಸತ್ಸಂಗದೊಳಗೆ ತೊಡಗಿದಾಗ ಬರ್ತೈತೆ. ನಿರಂತರ ಸತ್ಸಂಗ ಬೇಕು, ಮನಸ್ಸಿಗೆ ಸತ್ಸಂಗ ಬೇಕು. ಬರೀ ಶರೀರ ಸತ್ಸಂಗದಾಗ ಐತಂದ್ರೆ ಮನಸ್ಸು ಮಾತ್ರ ಮತ್ತು ಅದರ ವಿಷಯ ವ್ಯವಹಾರದಾಗ ತೊಡ್ಕೊಂಡು ಅದ್ರಾಗ ಕಾಲು ಕಳೆಯಕತ್ತಂದ್ರೆ ಅದು ಉಪಯೋಗ ಇಲ್ಲ. ಬಿಡು ಬಿಡು ಪುರುಷತ್ಲೆ ಮತ್ತು ಬಾಳೆ ನೆನಪಿನಾಗ ಹೋಗ್ತೈತಿ. ಮತ್ತೆ ಮಾಡಿದ್ದೆಲ್ಲ ಮತ್ತು ಮದ್ದುಗುಂಡ ನೀನು. ಅದಕ್ಕೆ ಯಾವಾರು ಒಳಗೆ ಅಂತರಂಗದೊಳಗಿದು ಸದ್ದ ವಸ್ತುಗಳ ಕಡೆ ಲಕ್ ಕೊಟ್ಟು ಅದರ ಅಭ್ಯಾಸದಾಗ ತೊಡಗಿದವಾಗ ಇದ್ರ ಲಾಭ ಮಾಡ್ಕೊಳಕ್ ಬರ್ತೈತಿ. ಯಾವಾಗಲೂ ಲಕ್ಷ್ಯ ಇರುವಿನ ಕಡೆನ ಇರ್ಬೇಕು. ನಮ್ಗೆ ಈ ತೋರಿಕೆ ಕಡೆ ಎಷ್ಟೋ ತಿಂದ್ರಿ ಇದು ಬದಲಾವಣೆ ಆಗುವುದಿಲ್ಲ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದ್ರ ಬೆನ್ನ ಹತ್ತಿ ಕೆಟ್ಟಿನಿ ಅಂತ, ಇದರೊಳಗಿನ ತೋರಿಕೆ ಒಳಗಿನ ವಿಷಯ ವಸ್ತುಗಳ ಅಪೇಕ್ಷೆ ಮಾಡಿ ಕೆಟ್ಟಿನಿ ಅಂತ ಮಾಡಬೇಡ. ಅದನ್ನು ಇದ್ರ ಆಶಯ ಮಾಡಬೇಡ, ಕೆಡಬೇಡ ಅಂತ. ಯಾಕೆ ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಅದ್ರ ಬೆನ್ನ ಹತ್ತಿದವ್ರು ಯಾರೂ ಸುಖ ಹೊಂದಿಲ್ಲ. ನಾವು ಸುಖಿಗಳಾದವರೆಲ್ಲ ತಮ್ಮೊಳಗೆ ತಾವು ನೋಡ್ಕೊಂಡು ತನ್ನಲ್ಲಿ ಇದ್ದದ್ದನ್ನು ಕಂಡುಕೊಂಡು ಸುಖ ಹೊಂದಿದ್ರು. ಯಾವಾಗಲೂ ಇದ್ದದ್ದು ಅದು ನಿನ್ನ ಬಿಟ್ಟು ಬೇರೆ ಎಲ್ಲಿ ಇಲ್ಲ. ಅದು ನಿನಗೆ ಬೇಕಾದಂಥ ಆನಂದ ನಾವು ಅನ್ಯವಾಗಿ ಹುಡುಕಾಕ ಹತ್ತಿ ದನಿ ಹಾಕತ್ತೇವೆ, ವ್ಯರ್ಥ ವೇಳೆ ಕಳಿಲಿಕ್ಕತ್ತೇವೆ ನಾವು. ಸದ್ದ ತಿಳ್ಕೊ, ನಿನ್ನೊಳಗೆ ಐತೆ ಅನ್ನೋದು ನೋಡ್ಕೊ, ಅನುಭವ ಸದ್ದ ಅನುಭವ ಆ ಲಾಭವನ್ನು ಮಾಡ್ಕೋರಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ನೀನು ಯಾರು, ನೀನು ಆನಂದ ಸ್ವರೂಪಿದ್ದಿ, ದೇವರೇ ನೀನಿದ್ದಿ ಅನ್ನೋದನ್ನು ಕಂಡುಕೊಂಡು ಇದರ ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ. ಅನ್ಯವಾಗಿ ಹುಡುಕಿ ದನಿ ಬೇಡ್ರಿ ಅಂದಾರ. ಬಿಡು.